ಗ್ಲೋರಿ 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 ಗ್ಲೋರಿ. ಆಗಲ್ಲಂತ ಅದ್ಭುತ ದೇವರು ಮಾಡ್ತಕ್ಕಂಥ ಪ್ರಿಯರೇ, ನೀನು ಪ್ರಾರ್ಥನೆ ಮಾಡಿ ಸಾಕಷ್ಟೇ. ದುಃಖದಿಂದ, ಭಾರದಿಂದ, ಕಣ್ಣೀರಿನಿಂದ ನೀನು ಸ್ತುತಿ ಮಾಡ ದೇವರಿಗೆ. ಅಯ್ಯ, ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ, ಅದ್ಭುತ ಮಾಡು. ನಾವು ಬಂದಿದ್ದು ನಿನ್ನ ಕೃಪೆನೇ ಅಪ್ಪ ಕರ್ತನೆ. ನಮ್ಮನ್ನು ಬೀದರ್ ಪ್ರಾಂತದಿಂದ ಸುರಕ್ಷಿತವಾಗಿ ನಮ್ಮನ್ನು ಬರಮಾಡಿದೆ. ನೀನು ತೆಗೆದುಕೊಂಡು ಬಂದಿನ ಕಾರಣ ನಾವು ಬಂದಿದ್ದೇವಪ್ಪ ಕರ್ತನೆ. ನಿನ್ನ ಯೋಚನೆ ಅನುಸಾರವಾಗಿ ನಾವು ಬಂದಿದ್ದೇವಪ್ಪ ಕರ್ತನೆ. ನೀನು ಅದ್ಭುತ ಮಾಡ್ತೀಯ ಎಂಬುದು ನಾವು ನಂಬಿಕೆ ವಿಶ್ವಾಸ ಇಟ್ಟು ಬಂದಿದ್ದೇವಪ್ಪ ಕರ್ತನೆ. ಯವಾನ್ ಸೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಯವಾನ್ ಸೋದರಿಗೋಸ್ಕರ, ಆ ಮಗನಿಗೋಸ್ಕರ ನಾವು ಪ್ರಾರ್ಥಿಸೋಣ. ದೇವರು ಆಲ್ರೆಡಿ ಮಗನ ಜೀವಿತದಲ್ಲಿ ಅದ್ಭುತ ಮಾಡಿದ್ದಾನೆ. ಆಲ್ರೆಡಿ ಅದ್ಭುತ ಮಗನ ಜೀವಿತದಲ್ಲಿ ದೇವರು ಮಾಡಿದ್ದಾನೆ. ಆಲ್ರೆಡಿ ಮಗನ ಜೀವಿತದಲ್ಲಿ ದೇವರು ಅದ್ಭುತ ಮಾಡಿದ್ದಾನೆ. ಗ್ಲೋರಿ 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 ಗ್ಲೋರಿ. ಇನ್ನೂ ಏನಾರ ಕೊರತೆ ಸಮಸ್ಯೆ ಇದ್ರು ಕೂಡ ದೇವರೇನು ಪರಿಹಾರ ಮಾಡಪ್ಪ ಕರ್ತನೆ. ಬಂಧಿಸಲ್ಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಗಳು ಮುರಿಯಲ್ಪಡ್ಬೇಕಪ್ಪ ಕರ್ತನೆ. ಬಂಧಿಸಲ್ಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಗಳು ಮುರಿಯಲ್ಪಡ್ಬೇಕಪ್ಪ ಕರ್ತನೆ. ನಿನ್ನ ಒಂದು ಪ್ರಸನ್ನತೆಯಿಂದ ಕಾರ್ಯ ಮಾಡು ಕರ್ತನೆ. ಈ ಮನೆ, ಈ ಸ್ಥಳವೆಲ್ಲ ಬೆಂಕಿವಾಗಿ ಮಾರ್ಪಡಿಸಪ್ಪ ಕರ್ತನೆ. ಬೆಂಕಿವಾಗಿ ಮಾರ್ಪಡಿಸು ಕರ್ತನೆ. ಕಟ್ಟಲ್ಪಟ್ಟಿರ್ತಕ್ಕಂಥ ಎಲ್ಲ ಸೈತಾನ ಅಧಿಕಾರ, ಮಾಟ ಮಂತ್ರ ಶಕ್ತಿ, ದುಷ್ಟ ಆತ್ಮಗಳು, ಪೀಡಿಸ ಶೋಧಿಸ್ತಕ್ಕಂಥ ಆತ್ಮಗಳೆಲ್ಲ ಸುಟ್ಟು ಹೋಗ್ಬೇಕಪ್ಪ ಕರ್ತನೆ. ಬೆಂಕಿವಾಗಿ ಮಾರ್ಪಡಿಸಪ್ಪ ಕರ್ತನೆ. ಯೆಹೋವನ ಸೋದರ ಆತ್ಮ ಪ್ರಾಣ ಏಸಪ್ಪ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ ಕರ್ತಾನೆ. ಅವನ ಶರೀರ ಕೂಡ ಬೆಂಕಿವಾಗಿ ಮಾರ್ಪಡ್ಲಿಕ್ಕೆ ಕರ್ತಾನೆ. ಕಟ್ಟಲ್ಪಟ್ಟಂತ ಬಂಧನಗಳೆಲ್ಲ ಸುಟ್ಟು ಹೋಗ್ಬೇಕಪ್ಪ ಕರ್ತಾನೆ. ಈ ಕತ್ತಿಯಿಂದ ಕಟ್ ಮಾಡ್ತೇವೆ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಪ್ಪ. ಏಸಯ್ಯ, ಮಗನಿಗೆ ಸ್ವಸ್ಥತೆ ಮಾಡು, ಮನೆಗೆ ಬಿಡುಗಡೆ ಕೊಡು. ಆ ಮಗನ ಎದ್ದು ಹೇಳ್ಬೇಕಪ್ಪ ಏಸಯ್ಯ. ಬೀದರಿಂದ ಹೇಗೆ ನೀ ಸುರಕ್ಷಿತವಾಗಿ ತೆಗೆದುಕೊಂಡು ಬಂದಿದ್ದು, ಅದ್ಭುತ ಮಾಡಿದ್ದು, ಈ ಪಟ್ಟಣ ಪ್ರಾಂತ್ಯವೆಲ್ಲ ಒಂದು ಸಾಕ್ಷಿಯಾಗಿ ನಿಲ್ಬೇಕಪ್ಪ. ಗ್ಲೋರಿ 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 ಗ್ಲೋರಿ. ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು. ನಿನ್ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು. ನಿನ್ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವ ಎಲ್ಲರೂ ಕರ್ತನಿಗಾಗಿ ಕಾಯುತ್ತಿರುವೆ, ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ, 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 ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು. ನಿನ್ನಂಬಿಕೆ ವ್ಯರ್ಥವಾಗದು. ಹೌದಪ್ಪ, ನಿನ್ನ ವಾಕ್ಯದ ಹೇಳಿದ ಪ್ರಕಾರ ನಂಬಿಕೆ ಇಟ್ಟು ಮಾಡಿನ ಪ್ರಾರ್ಥನೆ ರೋಗಿಗಳಿಗೆ ರಕ್ಷಿಸ್ತಾ ಅಂತ ಹೇಳಿದಿರಿ ಏಸಪ್ಪ. ನಂಬಿಕೆ ವಿಶ್ವಾಸ ಇಟ್ಟು ಯೆಹೋವನ ಸೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಪ್ಪ ಏಸಯ್ಯ. ಮರಣ ಹಾಸಿಗೆಯಿಂದ ಎದ್ದೇಳ್ಬೇಕಪ್ಪ ಕರ್ತನೆ. ಆತನು ದೊಡ್ಡ ಸಾಕ್ಷಿಯಾಗಿ ನಿಲ್ಬೇಕಪ್ಪ ಕರ್ತನೆ. ನಿನ್ನ ಅಮೂಲ್ಯ ರಕ್ತದಿಂದ ಆ ಮಗನನ್ನು ಅಂಗಡಿಕೊಂಡು ನಡೆಯುತ್ತೇವೆ, ತೊಳೆದು ಶುದ್ಧೀಕರಿಸಪ್ಪ ಏಸಯ್ಯ. ಎಲ್ಲ ಪಾಪ ದ್ರೋಹ ಅಪರಾಧ
ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಕರ್ತನಿಗೆ ಕಾಯುವವರು ಅವಮಾನ ಹೊಂದರು ನಿಜವಾಗಿ ಅಂತ್ಯ ಉಂಟು ನಿನ್ನಂಬಿಕೆ ವ್ಯರ್ಥವಾಗದು. ಹೌದಪ್ಪ, ನಿನ್ನ ವಾಕ್ಯ ತಿಳಿದ ಪ್ರಕಾರ ನಂಬಿಕೆ ಇಟ್ಟು ಮಾಡಿದ ಪ್ರಾರ್ಥನೆಗಳು ರೋಗಿಗೆ ರಕ್ಷಿಸ್ತಾ ಅಂತ ಹೇಳಿದಿರಿ ಕರ್ತನೆ. ನಂಬಿಕೆ ಇಟ್ಟು ನಾವು ಅನಿಸೋದ್ರಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವಪ್ಪ. ಆ ಮಗನಿಗೆ ಸ್ವಸ್ಥತೆ ಮಾಡು, ಆ ಮಗನಿಗೆ ಬಿಡುಗಡೆ ಕೊಡಪ್ಪ, ಆ ಮಗನಿಗೆ ಒಳ್ಳೆ ಒಂದು ಆರೋಗ್ಯ ಕೊಡಪ್ಪ ಕರ್ತನೆ. ನಿನ್ನ ವಾಕ್ಯದ ಹೇಳಿದಿರಿ, ನನ್ನ ಬಳಿಗೆ ಬರುವವರಿಗೆ ನಾನು ತಳ್ಳಿ ಬಿಡಲ್ಲ ಅಂತ ಹೇಳಿದಿರಪ್ಪ. ಆ ಮಗನಿಗೆ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವಪ್ಪ. ನಿನ್ನ ಗಾಯ ಉಳಿಸ್ತ ಮಗನ ಮೇಲೆ ಚಾಚುವಪ್ಪ, ಔಷಧವನ್ನು ಕಳಿಸುವಪ್ಪ, ಆಕಾಶದಿಂದ ಕಳಿಸುವಪ್ಪ. ಆ ಮಗನ ಎದ್ದೇಳ್ಬೇಕು ಕರ್ತನೆ. ಆ ಮಗನ ದೊಡ್ಡ ಸಾಕ್ಷಿಗಾಗಿ ಪಟ್ಟಣದಲ್ಲಿ ಪ್ರಾಂತದಲ್ಲಿ ನಿಮ್ಮನ್ನು ಸ್ತುತಿ ಮಾಡುವ ಹಾಗೆ ನಿಲ್ಲುವ ಹಾಗೆ ನಿಮ್ಮ ಕೃಪೆ ತೋರಿಸುವಪ್ಪ. ಆ ಮಗನ ಮೇಲೆ ದಯ ಇಡು ದೇವ್ರೆ, ಅವನ ಕುಟುಂಬದ ಮೇಲೆ ದಯ ಇಡಪ್ಪ. ಎಲ್ಲವನ್ನು ಕಳೆದುಕೊಂಡರು ಸಂಬಂಧವಾಗಲಿದರು. ಹೌದೇಸಪ್ಪ, ಎಲ್ಲವನ್ನು ಕಳೆದುಕೊಂಡರು ಸಂಬಂಧವಾಗಲಿದರು. ಕರೆದಾತನು ನಂಬಿಗಸ್ತನು ಸುಖ ಜೀವನ ಬರಮಾಡುವನು. ಕರೆದಾತನು ನಂಬಿಗಸ್ತನು ಸುಖ ಜೀವನ ಬರಮಾಡುವನು. ಕಾಯುತ್ತಿರುವೆ ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಡೆ ಕಾಣಲು ಗ್ಲೋರಿ 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 ಗ್ಲೋರಿ. ಮಣಕಾಲಲ್ಲೇ ಕಾಯುವೆ ಬಿಡುಗಡೆ ಕಾಣಲು ಹೌದೇಸಪ್ಪ, ಮಣಕಾಲಲ್ಲೇ ಕಾಯುವೆ ಬಲ ಹೊಂದುವೆ ಎದ್ದೇಳುವೆ ಹತ್ತಿನಂತೆ ನಾರುವೆ ಬಲ ಹೊಂದುವೆ ಎದ್ದೇಳುವೆ ಹತ್ತಿನಂತೆ ನಾರುವೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು ನಿಜವಾಗಿ ಅಂತ್ಯ ಉಂಟು ನಿನ್ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು
ನಿನ್ನಂಬಿಕೆ ವ್ಯರ್ಥವಾಗದು ನಿನ್ನಂಬಿಕೆ ವ್ಯರ್ಥವಾಗದು ನಿನ್ನಂಬಿಕೆ ವ್ಯರ್ಥವಾಗದು. ಹೌದು ಅಪ್ಪ ದೇವರೇ, ನಾವು ನಿನ್ನಲ್ಲಿ ಆಸಕ್ತಿ ಉಳ್ಳವರಾಗಿದ್ದೇವಪ್ಪ ಕರ್ತನೆ. ನಾವು ಮನುಷ್ಯರ ಮೇಲೆ ನಂಬಿಕೆ ಇಟ್ಟು ಬಂದಿಲ್ಲಪ್ಪ ಎಸೆಯ, ನಾವು ನಿನ್ನಲ್ಲಿ ನಂಬಿಕೆ ಇಟ್ಟು ಬಂದಿದ್ದೇವೆ ಕರ್ತನೆ. ಒಂದು ನಮ್ಮ ಮಧ್ಯದಲ್ಲಿ ಯಾರಿಗಾದ್ರೂ ನಂಬಿಕೆ ಕಡಿಮೆ ಆಗಿದ್ರು ಕೂಡ ದೇವರೇ ಅವ್ರಿಗೆ ಸಹಾಯ ಮಾಡು. ಯಾಕಂದ್ರೆ ಎಲ್ಲರೂ ಒಟ್ಟಾಗಿ ನಂಬಿಕಸ್ಥರಾಗಿ ನಮ್ಮ ಯೋಹಾನ್ ಸೋದರಿಗೋಸ್ಕರ ನಾವು ಪ್ರಾರ್ಥಿಸ್ತೇವಪ್ಪ. ಆ ಮಗನನ್ನು ಎಬ್ಬಿಸು ಕರ್ತನೆ, ಆ ಮಗನನ್ನು ಎಬ್ಬಿಸು ಕರ್ತನೆ. ಅವನ ಕೈ ಕಾಲು ಕೀಲೆಲ್ಬು ಮಾಂಸ ಕಂಡಡು ಹರಡುಗಳು ನರನಾಡದಾಗಿರ್ತಕ್ಕಂಥ ಎಲ್ಲ ರೋಗ ವ್ಯಾಧಿಗಳು ಮುರಿಯಲ್ಪಡಲಿ ಅಪ್ಪ ಕರ್ತನೆ. ಬಿಡುಗಡೆ ಆಗಲಿ ಅಪ್ಪ ಕರ್ತನೆ. ಹರಡುಗಳಿಗೆ ಬಲಶಕ್ತಿ ಬರಲಿ ಅಪ್ಪ ಕರ್ತನೆ. ನರನಾಡಿ ಬಲಶಕ್ತಿ ಬರಲಿ ಕರ್ತನೆ. ಕೀಲೆಲ್ಬು ಮಾಂಸಗಳಿಗೆ ಬಲಶಕ್ತಿ ಬರಲಿ ಅಪ್ಪ ಕರ್ತನೆ. ಆ ಕ್ಯಾನ್ಸರ್ ರೋಗ ನಾವು ಶಪಿಸ್ತೇವಪ್ಪ, ನಾವು ಶಪಿಸ್ತೇವಪ್ಪ ಕರ್ತನೆ. ಆ ಸೈತನಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಬಂಧಿಸಲ್ಪಟ್ಟಂತ ರೋಗಕ್ಕ ನಾವು ಶಪಿಸ್ತೇವಪ್ಪ. ಅದು ಮುರಿಯಲ್ಪಡ್ಲಿ ಕರ್ತನೆ, ಅದು ಸುಟ್ಟೋಗ್ಲಿ ಅಪ್ಪ. ಅದಕ್ಕೆ ನಾವು ಬೆಂಕಿ ಹಾಕ್ತೇವೆ. ನಾವು ಬೆಂಕಿ ಹಾಕ್ತೇವಪ್ಪ ರೋಗಕ್ಕ, ನಾವು ಬೆಂಕಿ ಹಾಕ್ತೇವೆ. ಆ ರೋಗ ಸುಟ್ಟೋಗಬೇಕಪ್ಪ ಕರ್ತನೆ. ಆ ಮಗನ ಜೀವಿತ ಕಟ್ಟಲ್ಪಡ್ಬೇಕಪ್ಪ. ಆ ಮಗನ ಸ್ವಸ್ಥತೆ ಆಗ್ಬೇಕಪ್ಪ, ಮಗನ ಬಿಡುಗಡೆ ಆಗ್ಬೇಕಪ್ಪ, ಆ ಮಗನ ಎದ್ದು ಹೇಳ್ಬೇಕಪ್ಪ. ಏಸಪ್ಪ ನಿಮ್ಮ ಮಹಿಮೆ ಆಗ್ಲಿ. ನಿನಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ, ನಿನಗೆಲ್ಲ ಸಾಧ್ಯವಾದಪ್ಪ ಏಸಯ್ಯ. ಆ ಮರಣ ಹಾಸಿಗೆ ಮುರಿಯಲ್ಪಡಲಿ ಕರ್ತನೆ. ನೀನು ಹೇಳಿದ ಹಾಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಈಗ ನಿನ್ನ ಹಾಸಿಗೆ ಹೊತ್ತುಕೊಂಡಾನೆ, ನಿನ್ನ ಹಾಸಿಗೆ ಹೊತ್ತುಕೊಂಡಾನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಗ್ಲೋರಿ 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 ಗ್ಲೋರಿ. ಪರಿಶುದ್ಧಾತ್ಮನಿಗೆ ಮಹಿಮೆ ಆಗಲಿ ಅಪ್ಪ. ಯೆಹೋವ ಈರೆ ನಿಮಗೆ ಸ್ತೋತ್ರ, ಯೆಹೋವ ರಾಫ ನಿಮಗೆ ಸ್ತೋತ್ರ, ಯೆಹೋವ ಶಾಲೋಮ್ ನಿಮಗೆ ಸ್ತೋತ್ರ, ಯೆಹೋವ ಇರುವಾತನೇ ನಿಮಗೆ ಸ್ತೋತ್ರ, ಯೆಹೋವ ನಿಶಿಯೇ ನಿಮಗೆ ಸ್ತೋತ್ರ. ಆ ಮಗನನ್ನು ಎಬ್ಬಿಸಪ್ಪ. ಬಿಡುಗಡೆ ಕಾಣಲು ಮೊಳಕಾಲಲ್ಲಿ ಕಾಯುವೆ. ಬಿಡುಗಡೆ ಕಾಣಲು ಮೊಳಕಾಲಲ್ಲಿ ಕಾಯುವೆ. ಬಲ ಹೊಂದುವೆ, ಎದ್ದೇಳುವೆ, ಹದ್ದಿನಂತೆ ನಾ ಹಾರುವೆ. ಬಲ ಹೊಂದುವೆ, ಎದ್ದೇಳುವೆ, ಹದ್ದಿನಂತೆ ನಾ ಹಾರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ನಿಜವಾಗಿ ಅಂತ್ಯ ಉಂಟು, ನಿನ್ನಂಬಿಕೆ ವ್ಯರ್ಥವಾಗದು, ನಿನ್ನಂಬಿಕೆ ವ್ಯರ್ಥವಾಗದು. ಹೌದು ದೇವಾ, ನಮ್ಗೆ ಯಾರ ನಂಬಿಕೆ ವ್ಯರ್ಥ ಹೋಗ್ಲಕ್ಕೆ ಸಾಧ್ಯ ಇಲ್ಲಪ್ಪ. ನಾವೆಲ್ಲರೆಷ್ಟೊಂದು ಜೀವನದಿಂದ ಬಂದಿದ್ದೇವಪ್ಪ, ನಾವೆಲ್ಲರೆಷ್ಟೊಂದು ಆಸಕ್ತಿಯಿಂದ ಬಂದಿದ್ದೇವಪ್ಪ. ಆ ಮಗನಿಗೆ ಬಿಡುಗಡೆ ಮಾಡೋದಕ್ಕಾಗಿ ಏಸಪ್ಪ. ನಾವು ಒಬ್ಬೊಟ್ಟಿಗರು ಬಂದಿಲ್ಲ ಏಸಪ್ಪ, ನಾವು ನಿನ್ನ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದೇವಪ್ಪ. ನಿನ್ನ ನಾವು ತೆಗೆದುಕೊಂಡು ಬಂದಿದ್ದೇವಪ್ಪ ಏಸಯ್ಯ. ನಾವು ಒಬ್ಬೊಟ್ಟಿಗರು ಬಂದಿಲ್ಲ ದೇವ್ರೇ. ದೇವ್ರೆ, ಸುಮಾರು ದೂರದವ್ರನ್ನೂ ಬಂದಿದ್ದೇವಪ್ಪ. ಆ ಮಗನನ್ನು ಬಿಡುಗಡೆ ಮಾಡು ಕರ್ತನೆ. ಆ ಮಗನಿಗೆ ಸ್ವಸ್ಥತೆ ಮಾಡು ಕರ್ತನೆ. ಆ ಮಗನಿಗೆ ಒಳ್ಳೆ ಆರೋಗ್ಯ ಕೊಡು ಅಪ್ಪ.
ನಿನ್ನ ಮಗನಾಗಿ ಬಾಳ್ವೆ ಮಾಡುವಕ್ಕೊಂದು ಅವಕಾಶ ಅದ ದೇವ್ರೆ. ಏ ಸಮಯನ ವಂದನೆ ಸ್ವಾಮಿ. ಬೈಬಲ್ ಅಲ್ಲಿ ಅನೇಕ ಜನರಿಗೆ ಅವಕಾಶ ಕೊಟ್ಟಿದ್ದಪ್ಪ. ಇವರಿಗೊಬ್ಬರಿಗೆ ಕೊಟ್ಟು ನಡೆಸು ಇವರಿಗೊಬ್ಬರಿಗೆ ಕೊಟ್ಟು ನಡೆಸಪ್ಪ ದೇವ್ರೆ. ಸ್ವಾಮಿ. ಇವರಿಗೊಬ್ಬರಿಗೆ ಅವಕಾಶ ಕೊಟ್ಟು ನಡೆಸಪ್ಪ ದೇವ್ರೆ. ಸ್ವಾಮಿ. ನೀನು ಕೊಡುವುದಾದ್ರೆ ದೊಡ್ಡ ಸಾಕ್ಷಿ ಇದಪ್ಪ. ಸಣ್ಣ ಸಣ್ಣ ಮಕ್ಕಳು ದೇವ್ರೆ ದಯ ಇಡಪ್ಪ ಅವ್ರ ಮೇಲೆ. ಸಣ್ಣ ಸಣ್ಣ ಮಕ್ಕಳು ದಯ ಇಡೋ ದೇವ್ರ ಮೇಲೆ ಯಾವ ಮಾತಿಗಾದ್ರೂ ಮುಂದೆ ತೆಗಿಬೇಡಪ್ಪ ದೇವ್ರೆ. ಆ ಮಗನ ಮೇಲೆ ನಿಮ್ಮ ದಯವನ್ನು ಇಟ್ಟು ದೇವ್ರೆ ಆ ಮಗನ ಕೈ ಹಿಡಿಯಪ್ಪ ದೇವ್ರೆ. ನೀನು ಹಿಡಿಯೋದರೆ ಮಗನ ಎದ್ದೇಳಕ್ಕೆ ಅವಕಾಶ ಅದಪ್ಪ. ನಿನ್ನ ಸ್ವಸ್ಥತೆ ಮಾಡುವುದರೆ ಮಗನ ಆರೋಗ್ಯ ಭಾಗ್ಯವಂತ ಜೀವಿಸ್ಲಕ್ಕೆ ಸಾಧ್ಯ ಅದಪ್ಪ ದೇವ್ರೆ. ನೀ ಅದ್ಭುತ ಮಾಡು ದೇವ. ನೀನು ಹೇಳಿದ ನಾನೇ ಅದ್ಭುತ ಸ್ವರೂಪನಾಗಿದ್ದ ಅಂತ ಹೇಳಿದ್ರಿ. ನೀನು ಅದ್ಭುತವನ್ನು ನೋಡ್ಬೇಕಪ್ಪ ಏಸಯ್ಯ. ನೀನು ಅದ್ಭುತವನ್ನು ನೋಡ್ಬೇಕಪ್ಪ ಏಸಯ್ಯ. ನೀನು ಅದ್ಭುತ ನೋಡ್ಬೇಕು ಏಸಯ್ಯ. ಅನೇಕ ರೋಗಿಗಳಿಗೆ ನೀನು ಹುಡ್ಕೊಂಡು ಬಂದಿದ್ದಿ. ನೀನು ಸತ್ಯವೇದಲ್ಲಿ ನೋಡ್ತೀಯಪ್ಪ ಏಸಯ್ಯ. 38 ವರ್ಷದಿಂದ ರೋಗದಲ್ಲಿ ಬಳಿಕೆ ಬಂದಿದ್ದಿ. ಮಗನಿಗೆ ಸ್ವಸ್ಥತೆ ಆಗ್ಲಕ್ಕೆ ಮನಸ್ಸದನ ಅಂತ ಕೇಳಿದಪ್ಪ. ಈ ಮಗನೊಟ್ಟಿಗೆ ಬಾ ದೇವ್ರೆ. ಕೈ ಬಿಡಲಾರ ಕೈ ಬಿಡಲಾರ ನನ್ನ ಯೇಸು ಕೈ ಬಿಡಲಾರ. ಕೈ ಬಿಡಲಾರ ಕೈ ಬಿಡಲಾರ ನನ್ನ ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಕೈ ಬಿಡಲಾರ ಕೈ ಬಿಡಲಾರ ನನ್ನ ಯೇಸು ಕೈ ಬಿಡಲಾರ. ಕೈ ಬಿಡಲಾರ ಕೈ ಬಿಡಲಾರ ನನ್ನ ಯೇಸು ಕೈ ಬಿಡಲಾರ. ನನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ತಾಯಿ ತಂದೆಯು ಆತನಲ್ಲವೇ ತಾಯಿ ತಂದೆಯು ಆತನಲ್ಲವೇ ಜೊತೆಗಿರುವ ಸಂತೈಸುವ ನಮ್ಮ ಜೊತೆಗಿರುವ ಸಂತೈಸುವ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ವೇದನೆಗಳು ಮುತ್ತಿಕೊಂಡರು ವೇದನೆಗಳು ಮುಚ್ಚಿಕೊಂಡರು ಬೇಡುವೆನು ಕಾಪಾಡುವ ಬೇಡುವೆನು ಕಾಪಾಡುವ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ನನ್ನ ಯೇಸು ಕೈ ಬಿಡಲಾರ. ಹೌದು, ತಾಯಿ ಒಂದ್ಸರ್ತಿ ಹಾಲು ಕುಡಿಸೋದು ಮರ್ತೋಗ್ತಾಳೆ. ಆದರೆ ನಾನು ನಿನ್ನನ್ನು ಮರೆಯಲ್ಲ ಅಂತ ಹೇಳ್ತೀಯಪ್ಪ ದೇವ. ಮಗನಿಗೆ ನೀ ಮರಿಬೇಡಪ್ಪ ಕರ್ತನೆ. ಬೈಬಲ್ನಲ್ಲಿ ಯೋಹಾನನು ಸ್ನಾನಿಕನ ಯೋಹಾನಾದನು ಇದ್ದನಪ್ಪ ದೇವ್ರೆ. ಬೈಬಲಲ್ಲಿ ಯೋಹಾನನು ಉನ್ನತ ಸ್ಥಾನದಲ್ಲಿ ಇದ್ದಂಥವನಪ್ಪ ದೇವ್ರೆ. ಯೋಹಾನನ ಹೆಸರನ್ನು ಪಡೆದುಕೊಂಡಿದ್ದ ಮಗನು ದೇವ್ರೆ. ದೇವ್ರೆ ಅವನಲ್ಲಿರ್ತಕ್ಕಂಥ ಆತ್ಮ ಈ ಮಗನಿಗೆ ಕೊಡಪ್ಪ ಕರ್ತನೆ. ಅವನಲ್ಲಿರ್ತಕ್ಕಂಥ ಅನೌಂಟಿಂಗ್ ಮಗನಿಗಿರಲಿ ಅಪ್ಪ ದೇವ್ರೆ. ಅವನೊಳಗಿರ್ತಕ್ಕಂಥ ಅಭಿಷೇಕ ಮಗನಿಗೆ ಕಳಿಸಪ್ಪ. ಕಳಿಸುವಪ್ಪ ದೇವ್ರೆ ಅಭಿಷೇಕ. ದೇವಾನಿ ಕಳಿಸು ಅಪ್ಪ. ಅವನು ಬರ್ತಕ್ಕಂಥ ಅಭಿಷೇಕವನ್ನು ಕಳಿಸು ಕರ್ತನೆ. ನಿನ್ನ ಅದ್ಭುತ ಶಕ್ತಿಯಿಂದ ತುಂಬಿಸಪ್ಪ ದೇವರೇ. ಈ ಮನೆ ಸ್ಥಳವೆಲ್ಲ ಅಭಿಷೇಕದ ತುಂಬಪ್ಪ ಕರ್ತನೆ. ಈ ಮನೆ ಸ್ಥಳವೆಲ್ಲ ಆ ಮಗನ ಶರೀರವೆಲ್ಲ ಔಷಧವನ್ನು ತುಂಬುವಪ್ಪ ದೇವರೇ. ಔಷಧವನ್ನು ತುಂಬುವಪ್ಪ ಕರ್ತನೆ. ಹಿಜ್ಕೀಯನಿಗೆ ದೇವರೇ ಹೇಗೆ ಮರಣಕರ ರೋಗ ವ್ಯಾಧಿಯಿಂದ ಅವನಿಗೆ ಬಿಡುಗಡೆ ಮಾಡಿದೋ
ಏಷಯ ಪ್ರವಾದಿಯನ್ನು ಕಳಿಸಿ ಅಂಜೀರ ಉಂಡೆನಿಟ್ಟು ಕರ್ತನೆ ಆ ಗಡ್ಡೆ ಒಡೆದೋಗುವಾಗ ತಿರುಗಿ ಅವನಿಗೆ 15 ವರ್ಷ ಹೇಗೆ ಕೂಡಿಸಿಕೊಟ್ಟಿದ್ದು ಏಸಪ್ಪ ಈ ಮಗನಿಗೆ ಕೂಡ 15 ವರ್ಷ ಕೂಡಿಸಿಕೊಡಪ್ಪ, ಮಗನಿಗೆ ಕೂಡ 15 ವರ್ಷ ಕೂಡಿಸಿಕೊಡಪ್ಪ ಏಸಯ್ಯ. ನೀ ಕೊಡ್ತಕ್ಕಂಥ ದೇವರಾಗಿದ್ದಿ. ನಿನ್ನ ವಾಕ್ಯದ ಮಕ್ಕಳೇ ಬೇಡ್ರಿ ನಾನು ನಿಮ್ಗೆ ಕೊಡ್ತಾ ಅಂತ ಹೇಳಿದ್ರಿ ದೇವ್ರೆ. ನಮ್ಗೆ ಲೋಕತನ ಐಶ್ವರ್ಯ ಏನು ಬೇಕಾಗಿಲ್ಲಪ್ಪ ಏಸಯ್ಯ. ಈ ಯೆಹೋವನ ಮಗನ ಜೀವಿತವಾಗಿರೋದು ಬೇಕಪ್ಪ ಕರ್ತನೆ. ಈ ಮಗನ ಜೀವಿತ ಇರುವುದು ನಮ್ಮನ್ನು ಬೇಕಪ್ಪ ಏಸಯ್ಯ. ಆ ಮಗ ನಿನ್ನ ಕೈ ಕೆಲಸಪ್ಪ, ನಿನ್ನ ಸೃಷ್ಟಿಯಯ್ಯ. ಆ ಮಗನನ್ನು ಎಬ್ಬಿಸಪ್ಪ ಕರ್ತನೆ. ಆ ಮಗನಿನ ಹಸ್ತಕ್ಕೆ ನಾವು ಒಪ್ಪಿಸ್ಕೊಡ್ತೀವಪ್ಪ ಕರ್ತನೆ. ಅವ್ನ ನರನಾಡಿ ಎಲ್ಲ ದೇವರ ಕೆಲಸ ಮಾಡ್ಬೇಕಪ್ಪ ಏಸಯ್ಯ. ಅವನ ಕೀಲು ಎಲುಬುಗಳೆಲ್ಲ ಕೆಲಸ ಮಾಡ್ಬೇಕಪ್ಪ ಕರ್ತನೆ. ಅವನ ಮಾಂಸ ಕಂಡರಡುಗಳೆಲ್ಲ ಕೆಲಸ ಮಾಡ್ಬೇಕಪ್ಪ ಕರ್ತನೆ. ಅವನು ಎದ್ದೇಳ್ಬೇಕಪ್ಪ ದೇವ್ರೆ. ನಿನ್ನ ಹೆಸರಿಗೆ ಮಹಿಮೆ ಪಡಿಸ್ಬೇಕಪ್ಪ ಏಸಯ್ಯ. ನಿನ್ನ ಹೆಸರಿಗೆ ಘನತೆ ತರವಾಗಿರ್ಬೇಕಪ್ಪ ಕರ್ತನೆ. ದೇವ ಏನಾದ್ರು ಪಾಪ ದ್ರೋಹ ಅಪರಾಧ ಅಳಿಸ್ಬಿಡಪ್ಪ. ನಿಮ್ಮ ಅಮೂಲ್ಯ ರಕ್ತದಿಂದ ತೊಳೆದು ಶುದ್ಧೀಕರಿಸು ದೇವ. ಒಂದು ಹೊಸ ಬಡಂಬಡಿಕೆ ಮಾಡಿಕಪ್ಪ. ನೀನು ನಮಗೊಂದು ಶಕ್ತಿ ಕೊಟ್ಟಿದಿ. ನೀವು ಯಾರು ಪಾಪಗಳು ಕ್ಷಮಿಸ್ತೀರೋ ಅವ್ರ ಪಾಪಗಳನ್ನ ಕ್ಷಮಿಸ್ತಾ ಅಂತ ಹೇಳಿದ್ರಿ. ಯೆಹೋವನ ಒಳಗೆ ಏನ್ರೆ ಪಾಪ ಮಾಡಿದ್ರೆ ನಾವು ಕ್ಷಮಿಸ್ತೇವಪ್ಪ. ಆ ಮಗನಿಗೆ ಕ್ಷಮಿಸು ದೇವ್ರೆ. ಆ ಮಗನಿಗೆ ಕ್ಷಮಿಸು ಅಪ್ಪ ಕರ್ತನೆ. ಆ ಮಗನಿಗೆ ಕ್ಷಮಿಸು ಅಪ್ಪ ಏಸಯ್ಯ. ಆ ಮಗನಿಗೆ ಎದ್ದೇಳಿ ಅಪ್ಪ ಏಸಯ್ಯ. ದೊಡ್ಡ ಸಾಕ್ಷಿಗಾಗಿ ನಿಲ್ಲಬೇಕಪ್ಪ ಏಸಯ್ಯ. ಕರ್ತನೆ ನಿಮಗೆ ಮಹಿಮೆ ಆಗಲಿ ಅಪ್ಪ, ನಿಮ್ಗೆ ಘನತೆ ಆಗಲಿ. ನಾವೆಲ್ಲರೂ ಒಟ್ಟಾಗಿ ಸೇರಿ ಮಗನಿಗೆ ಪ್ರಾರ್ಥಿಸಬೇಕಾಗಿ ಬಂದಿದ್ದೇವಪ್ಪ. ಆ ಮಗನಿಗೆ ಬಿಡುಗಡೆ ಮಾಡಬೇಕೆಂಬುದಾಗಿ ಬಂದಿದ್ದೇವಪ್ಪ ಏಸಯ್ಯ. ನಾವು ಮನೆಯಲ್ಲಿ ಬಾಗಿಲಲ್ಲಿ ಹಚ್ಚಿದ ತಕ್ಷಣ ದೇವರೇ ನಿನ್ನ ದೂತರು ನೋಡಿದೇವಪ್ಪ. ಆ ದೂತರನ್ನು ವಾಪಸ್ ಕಳಿಸ್ಬಿಡಪ್ಪ ಏಸಯ್ಯ. ಆ ದೂತರನ್ನು ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ದೇವ್ರೆ. ಆ ಮಗನಿಗೆ ಎಬ್ಬಿಸಿ ಕೂಡ್ಸು ಹಾಗೆ ನೀ ಕೃಪೆ ತೋರಿಸಪ್ಪ. ದೂತರೇ ನೀವು ವಾಪಸ್ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ನೀವು ದೊಡ್ಡೊಂದು ಅದ್ಭುತ ನಾವು ನೋಡ್ಬೇಕಪ್ಪ ಏಸಯ್ಯ. ದೊಡ್ಡ ಅದ್ಭುತ ನೋಡ್ಬೇಕಪ್ಪ ಏಸಯ್ಯ. ದೊಡ್ಡ ಅದ್ಭುತ ನೋಡ್ಬೇಕ ಏಸಪ್ಪ. ನಾವು ದೂತರು ವಾಪಸ್ ಹೋಗ್ಲಿಕ್ಕೆ ಅವಕಾಶ ಇಲ್ಲ ದೇವ್ರೆ. ಅದ್ಭುತ ಮಾಡ್ಬೇಕಪ್ಪ ಏಸಯ್ಯ. ನಿನ್ನಿಂದ ಅದ್ಭುತ ನೋಡ್ಬೇಕಪ್ಪ ಏಸಯ್ಯ. ನಾವೆಲ್ಲ ಆ ಮಗನಿಗೆ ಮರಣ ಬೇದನೆ ಮುತ್ತಿಕೊಂಡವಪ್ಪ ಏಸಯ್ಯ. ಮರಣ ಸಂಕಟಗಳು ಮುರಿಯಲ್ಪಡ್ಬೇಕಪ್ಪ ಏಸಯ್ಯ. ಮರಣ ಸಂಕಟಗಳು ಮುರಿಯಲ್ಪಡ್ಬೇಕಪ್ಪ ಏಸಯ್ಯ. ಇದ್ದಂಥ ಹಾಸಿಗೆದಲ್ಲೆದ್ದು ದೊಡ್ಡ ಸಾಕ್ಷಿಗಾಗಿ ನಿಲ್ಲಬೇಕಪ್ಪ ಮಗನ ದೇವ್ರೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇನ್ನು ಯಾರ ನಮ್ಮ ಮಧ್ಯದಲ್ಲಿ ಏನಾರ ಕಾಯಿಲೆ ಕಷ್ಟ ಸಮಸ್ಯೆ ಬಂದಿರ್ಬೋದಪ್ಪ ಏಸಯ್ಯ. ಇವ್ರನ್ನ ಕೂಡ ಮುಟ್ಟು ಕರ್ತನೆ. ಇವ್ರನ್ನ ಕೂಡ ನೀ ಅಭಿಷೇಕಿಸಪ್ಪ ಕರ್ತನೆ. ನಿನ್ನ ಕಾರ್ಯಗಳಿಂದ ಬಲಪಡಿಸಪ್ಪ ಕರ್ತನೆ. ಸೈತನ್ ಕಾಟದಿಂದ, ಮಂತ್ರಂತ್ರ ಶಕ್ತಿಗಳಿಂದ, ದುರಾತ್ಮಗಳಿಂದ ಶೋಧಿಸತಕ್ಕಂಥ ಆತ್ಮಗಳಿಂದ ಬಂದಿರ್ಬೋದಪ್ಪ ಏಸಯ್ಯ. ಇವ್ರು ಕೂಡ ಬಿಡುಗಡೆ ಕೊಡಪ್ಪ ಕರ್ತನೆ. ಇವ್ರು ಕೂಡ ಸ್ವಸ್ಥತೆ ಮಾಡಿ ಒಳ್ಳೆ ಆರೋಗ್ಯ ಕೊಡಪ್ಪ ಏಸಯ್ಯ. ಈ ಮನೆ ಯೆಹೋವನ ಕುಟುಂಬಕ್ಕೆ ದೇವರೇ ಮಂತ್ರವಾದಿಗಳನ್ನೇ ಕುಶಲ ಬಂಧಿಸಲ್ಪಟ್ಟು ಕಾರ್ಯಗಳು ಮಾಡಿರ್ಬೋದಪ್ಪ ಕರ್ತನೆ. ಆ ಮಂತ್ರವಾದಿಗಳನ್ನ ಬೆಂಕಿ ಹಾಕ್ತೇವಪ್ಪ ಏಸಯ್ಯ. ಅವ್ರ ಮಂತ್ರಗಳೆಲ್ಲ ಸುಟ್ಟು ಹೋಗ್ಬೇಕಪ್ಪ ಕರ್ತನೆ. ಅವ್ರ ಮಂತ್ರಗಳೆಲ್ಲ ಸುಟ್ಟು ಹೋಗ್ಬೇಕಪ್ಪ ಕರ್ತನೆ. ಅವ್ರ ಮಂತ್ರಗಳೆಲ್ಲ ಸುಟ್ಟು ಹೋಗ್ಬೇಕು ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಎಲ್ಲ ಮಂತ್ರ ಅಂದ್ರೆ ಸುಟ್ಟು ಹೋಗ್ಬೇಕು ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಪ್ಪ. ಸುಟ್ಟು ಹೋಗ್ಬೇಕಪ್ಪ ಕರ್ತನೆ. ಮನೆ ಸ್ಥಳ ಮಗನ ಶರೀರವೆಲ್ಲ ಬೆಂಕಿವಾಗಿ ಮಾರ್ಪಡ್ಲಿಕ್ಕೆ ಕರ್ತನೆ. ಬೆಂಕಿವಾಗಿ ಮಾರ್ಪಡ್ಲಿಕ್ಕೆ ಕರ್ತನೆ. ಬೆಂಕಿನಿಂದ ಆ ರೋಗ, ಮಾಟ ಮಂತ್ರ ಶಕ್ತಿ, ದುರಾತ್ಮ, ಪಿಡಿಸೋದಿಸ್ತಕ್ಕಂಥ ಆತ್ಮ, ಹಾಳು ನಾಶ ಮಾಡ್ತಕ್ಕಂಥ ಆತ್ಮ, ಮರಣಕರ ವ್ಯಾಧಿ ಸುಟ್ಟು ಹೋಗ್ಬೇಕಪ್ಪ ಕರ್ತನೆ. ದೇವ ನಿನ್ನ ಮಹಿಮೆ ಆಗ್ಲಿಕ್ಕೆ ಕರ್ತನೆ. ನೀನು ಅದ್ಭುತ ಮಾಡ್ತೀಯ ಅನ್ನೋ ನಂಬಿಕೆ ವಿಶ್ವಾಸದ. ನಾನು ನಿನ್ನ ನಂಬಿ ಬಂದೆನೋ, ನಿನ್ನನ್ನೇ ಅಪ್ಪಿಕೊಂಡೆನೋ. ನಾನು ನಿನ್ನ ನಂಬಿ ಬಂದೆನೋ, ನಿನ್ನನ್ನೇ ಅಪ್ಪಿಕೊಂಡೆನೋ. ನಿನ್ನ ಕರೆಗಳು ಚಾಚಿದೆನಯ್ಯ, ನಿನ್ನ ಬಳಿಗೆ ಸೆಳೆದೆನಯ್ಯ. ನಿನ್ನ ಕರೆಗಳು ಚಾಚಿದೆನಯ್ಯ, ನಿನ್ನ ಬಳಿಗೆ ಸೆಳೆದೆನಯ್ಯ. ನಿನ್ನೆ ನಂಬಿ ಬಂದೇವಯ್ಯ,
ಬಂಗಾರದ ಏಸಯ್ಯ ನೀವೇ ನಂಬಿ ಬಂದೇನಯ್ಯ ಬಂಗಾರದ ಏಸಯ್ಯ ನಿನ್ನ ಪ್ರೀತಿಯಿಂದರೆ ಸಾಕು ಅದೇ ನನಗೆ ಮೇಲಯ್ಯ ನಿನ್ನ ಪ್ರೀತಿ ಇದ್ದರೆ ಸಾಕು ಅದೇ ನನಗೆ ಮೇಲಯ್ಯ ನಿನ್ನ ನಂಬಿ ಬಂದೇನಯ್ಯ ಹೌದು ದೇವ, ನಿನ್ನ ಒಂದು ಪ್ರೀತಿ ಇದ್ರೆ ನಮಗೆ ಸಾಕಪ್ಪ ಕರ್ತನೆ. ನೀನು ಪ್ರೀತಿ ಸ್ವರೂಪನಾಗಿದ್ದಿ, ಅದ್ಭುತ ಸ್ವರೂಪನಾಗಿದ್ದಿ, ಆಲೋಚನೆ ಕರ್ತನಾಗಿದ್ದಿ, ಪ್ರಾಕರ್ಮ ದೇವರಾಗಿದ್ದಿ, ನಿತ್ಯನ ತಂದೆಯಾಗಿದ್ದಿ, ಸಮಾಧಾನ ಪ್ರಭು ಆಗಿದ್ದಿ. ನಾನೇ ನಿಮಗೆ ಆರೋಗ್ಯದಾಯಕನಾಗದ್ದಿದ್ದಿ. ಅದಕ್ಕೆ ದೇವರೇ, ಈಗ ಯೋಹಾನ ಆತ್ಮ ಪ್ರಾಣ ಶರೀರ ನಸ್ತರನ್ನ ಒಪ್ಪಿಸ್ಕೊಟ್ಟಿದ್ದೆ ಒಬ್ಬ ಕರ್ತನೆ. ಆ ಮಗನಿಗೆ ಮುಟ್ಟಿದಿ ಸ್ತೋತ್ರ, ಆ ಮಗನಿಗೆ ಸ್ವಸ್ಥತೆ ಮಾಡಿದ್ದಿ, ಬಿಡುಗಡೆ ಕೊಟ್ಟಿದ್ದಿ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಿ ಸ್ತೋತ್ರ. ನನ್ನ ಪ್ರಾರ್ಥನೆ ಕೇಳಿದಿ, ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳಿ ಆ ಮಗನಿಗೆ ರಕ್ಷಿಸಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ತಿರುಗೊತ್ತಿನ ವಾಕ್ಯದ ಕಡೆ ಹೋಯ್ತೇವಪ್ಪ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವರೇ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನಹೀನಾಗಿದ್ದ ಕರ್ತನೆ. ನಿನ್ನ ಒಂದು ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ, ಅನುಗ್ರಹದಿಂದ ನಾನು ತುಂಬಿಸು ಕರ್ತನೆ. ಎಸಪ್ಪ ವಾಕ್ಯ ಹೇಳುವಾಗ ನೀನು ನಂಗೆ ಮೊದಲು ಮಾತಾಡಿ, ನನ್ನ ಬಾಯಿ ತುಟ್ಟಿದ್ರೆ ನಾಲ್ಕುಗಳದ್ದು ನಮ್ಮೆಲ್ಲರಿಗೆ ಮಾತಾಡಿದೆವ್ರೆ. ನೀನು ಮಾತಾಡಿದ್ರೆ ನಾವು ಬದುಕೊಂಡಿರ್ಲಕ್ಕೆ ಸಾಧ್ಯದ ಎಸಪ್ಪ. ನೀ ಬರುವರ ನಾವು ಸಿದ್ಧವಾಗಿರ್ಲಕ್ಕೆ ಸಾಧ್ಯದ. ಒಂದು ದೊಡ್ಡ ಸಾಕ್ಷಿಗಾಗಿ ನಾವೆಲ್ಲ ನಿಂದ್ರಕ್ಕೆ ಅವಕಾಶ ಇದೆ ಕರ್ತನೆ. ಅದಕ್ಕೆ ನಿನ್ನ ವಾಕ್ಯದೊಟ್ಟಿಗೆ ನಮಗೆಲ್ಲ ಮಾತಾಡ್ತಾನೆ ನಾನು ಪ್ರಾರ್ಥಿಸ್ತಾ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ಶರೀರ ನಸ್ತ ಕೊಪ್ಪಿಸ್ಕೊಟ್ಟಿದ್ದೇವೆ ಕರ್ತನೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡ್ತೀರಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇಲೆ ಈ ಸ್ವಾಮಿ ಬಳಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೆ ಯಾರಿಗೆ ಆತನ ಕೈ ಬಿಟ್ಟಿಲ್ಲ. ಪ್ರತಿಯೊಬ್ಬರಿಗೆ ಸ್ವಸ್ಥತೆ ಮಾಡ್ಯಾನ, ಬಿಡುಗಡೆ ಕೊಟ್ಟೆನ, ಒಳ್ಳೆ ಒಂದು ಆರೋಗ್ಯ ಕೊಟ್ಟನ, ಉನ್ನತ ಕಾರ್ಯಗಳು ಏ ಸ್ವಾಮಿ ಮಾಡ್ಯಾನ ಪ್ರಿಯರೇ. ಅದಕ್ಕೆ ಇಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ. ಮತ್ತೇನು ಬರೋ ಸುವಾರ್ತೆ 9ನೇ ಅಧ್ಯಾಯ 2ನೇ ವಚನದಲ್ಲಿ ಈ ರೀತಿ ಹೇಳ್ತಕ್ಕಂಥನಾಗಿದ್ದಾನೆ. ಸಿಕ್ಕರೋದ್ರಿ. ಅಲ್ಲಿಗೆ ಬಂದಾಗ ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ, ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಅಂದರೆ ಮನುಷ್ಯನಿಗೆ ಮರಣಕರ ರೋಗ, ಮರಣಕರ ವ್ಯಾಧಿಗಳು ಯಾಕೆ ಬರುತ್ತವಂದರೆ ಪಾಪ ಮಾಡಿರ್ತಕ್ಕಂಥ ಪ್ರತಿಯೊಬ್ಬನಿಗೆ ಮರಣಕರ ರೋಗ ವ್ಯಾಧಿಗಳು ಅವ ಪ್ರಿಯರೇ 100% ಬಂದಾವು. ಸತ್ಯವೇದೇನು ಹೇಳ್ತದೆ ನಮಗಂದ್ರೆ, ಯೇಸು ಸ್ಪಷ್ಟವಾಗಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಮೊದಲು ಹೇಳ್ತಾನ, ಮಗನೇ ಧೈರ್ಯವಾಗಿರು ಅಂತ ಹೇಳ್ತಾನ. ನೋಡ್ರಿ, ಈ ವ್ಯಕ್ತಿ ಪಾಪ ಮಾಡ್ಯಾನ. ಮತ್ತು ಕೆಲವೊಬ್ರು ಹೇಳ್ತಾರ, ಯೌಬನ್ ಮತ್ತು ರೋಗದಲ್ಲಿ ಬಿದ್ದನಲ್ಲ ಅವೇನು ಪಾಪ ಮಾಡ್ಯಾನ ಅಂತ ಹೇಳ್ತಾರೆ ಪ್ರಿಯರೇ. ಯೌಬನ್ ಒಳಗೆ ಯಾವುದು ಪಾಪ ಇದ್ದಿಲ್ಲ. ಯೋಬನು ಕೂಡ ಮರಣಕರ ರೋಗದಲ್ಲಿ, ಮರಣಕರ ಒಂದು ವೇದನೆಯಲ್ಲಿ ಬಿದ್ದೋಗ್ಯಾನ. ಯೋಬನು ಕೂಡ ಅನೇಕ ಒಂದು ಸಂಕಟಗಳನ್ನು ಎದುರ್ಕೊಂಡನ. ಅಂದ್ರೆ ಶೋಧನೆ ಅವನ ಒಳಗಿತ್ತದು. ಯೋಬನ ಜೀವಿತದಲ್ಲಿ ಸೈತಾನನು ಸ್ಪಷ್ಟವಾಗಿ ದೇವರ ಬಳಿಗೆ ಹೋಗಿ ಪರ್ಮಿಷನ್ ತೆಗೆದುಕೊಂಡು ಬಂದು ಯೋಬನಿಗೆ ಶೋಧಿಸಿ, ಅದಕ್ಕಾಗಿ ಯೋಬನು ಆಸ್ತಿಗೆಲ್ಲ ಹೊಡ್ಕೊಂಡು ಹೋದ್ರು ಕೂಡ, ಹಾಳಾದರೂ ಕೂಡ ಯೋಬನಿಗೆ ತಿರುಗಿ ದೇವರು ಏನ್ ಮಾಡ್ಯಾನ, ಕೂಡಿಸ್ಕೊಟ್ಟಾನ. ರೋಗ ವ್ಯಾಧಿ, ಭಯಂಕರ ಮರಣಕರ ವ್ಯಾಧಿ, ತಿಪ್ಪೆಯಲ್ಲಿ ಕುಂತು ಬೂದಿ ಮೇಲೆ ಹಚ್ಕೊಂಡು ಕಬ್ಬರನ್ನು ಮೈಯೆಲ್ಲ ಗೀಚಿಕೊಂಡು ಅಂತ ಒಂದು ರೋಗ. ಹುಳ ಶರೀರದಿಂದ ಹೊರಗೆ ಬಿದ್ದರೂ ಕೂಡ ಆ ಹುಳನ ಏನು ಪಾಪ ಮಾಡಿಲ್ಲ, ನಾನೇ ಪಾಪ ಮಾಡಿದೆ ಅಂತ ತಿಳಿದು ಆ ಹುಳಕ್ಕೆ ಮತ್ತೆ ಒಳ ಹಾಕೊಂಡು ಪ್ರಿಯರೇ. ಯೋಬನಿಗೆ ಕೂಡ ರೋಗ ಬಂದಿತ್ತಾದ್ರೆ ಯೋಬನಿಗೆ ದೇವರು ಸ್ವಸ್ಥತೆ ಮಾಡ್ಯಾನ, ಬಿಡುಗಡೆ ಕೊಟ್ಟಾನ, ಆರೋಗ್ಯ ಕೊಟ್ಟಾನ. ಯೋಬನೊಳಗೆ ಯಾವುದು ಪಾಪ ಇದ್ದಿಲ್ಲ. ಯೋಬ ನೀತಿವಂತನಾಗಿದ್ದು. ನೀತಿವಂತನಿಗೆ ದೇವರು ರಕ್ಷಿಸ್ತಾನ, ನೀತಿವಂತನಿಗೆ ದೇವರು ಬಿಡುಗಡೆ ಕೊಡ್ತಾನ, ನೀತಿವಂತನ ಕುಟುಂಬ ಕಟ್ಟಲ್ಪಡ್ತವ ಪ್ರಿಯರೇ. ಇಲ್ಲಿ ಈ ವ್ಯಕ್ತಿ ನೋಡಿದಾಗ ಯೋಬನಾದ್ರೆ ಯಾವುದು ಪಾಪ ಮಾಡಿಲ್ಲ, ರೋಗದಲ್ಲಿ ಬಿದ್ದನ. ಸೈತನನ್ನು ಶೋಧಿಸದ ಅವನಿಗೆ ಸ್ಪಷ್ಟವಾಗಿ ದೇವರೊಂದು ಪರ್ಮಿಷನ್ ತೆಗೆದುಕೊಂಡು ಬಂದು ಶೋಧಿಸದ. ಆ ವಿಷಯದಲ್ಲಿ ಆತನ ರೋಗದಲ್ಲಿ ಬಿದ್ದನಾದರೆ ದೇವರು ಅವನಿಗೆ ಗುಣಪಡಿಸನ. ಆದರೆ ಈ ವ್ಯಕ್ತಿ ಪಾಪ ಮಾಡಿ ರೋಗದಲ್ಲಿ, ಮರಣಕರ ರೋಗದಲ್ಲಿ ಬಿದ್ದಾನ, ಪಾರ್ಶ್ವಿ ರೋಗಿದಿ ಆಗಿ ಬಿದ್ದೋಗ್ಯಾನ. ಆದರೆ ಅವನಿಗೆ ಯೇಸು ಸ್ವಾಮಿನೇ ಧೈರ್ಯ ಕೊಳ್ಳತಾನ ಪ್ರೇರೆ. ಮಗನೇ ಧೈರ್ಯವಾಗಿರು ಹೇಳ್ತಾನೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಅವನಿಗೆ ಸ್ಪಷ್ಟವಾಗಿ ಹೇಳ್ತಾನೆ ಪ್ರೇರೆ. ಸತ್ಯವಾಗಿ ಹೇಳ್ತಾ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟವೋ
ಮರಣ ಹಾಸಿಗೆದಲ್ಲಿ ಕೂಡ ಅವ್ರು ಎದ್ದೇಳಕ್ಕೆ ಅವಕಾಶ ಇದೆ. ಯಾರಿಗೆ ಯೇಸು ಸ್ವಾಮಿ ಮುಟ್ತಾನೋ ಆ ವ್ಯಕ್ತಿ ಎದ್ದು ಒಂದು ದೊಡ್ಡ ಸಾಕ್ಷಿಗಾಗಿ ನಿಲ್ಲಕ್ಕೆ ಅವಕಾಶ ಇದೆ. ಯಾಕಂದ್ರೆ ಯೇಸು ಸ್ವಾಮಿನೇ ಹೇಳ್ತಾನ, ಮಗನೇ ಧೈರ್ಯವಾಗಿರಂದಾಗ ಒಂದು ನಂಬಿಗಸ್ತನಾಗಿ ಒಂದು ವೇಳೆ ಇವತ್ತು ಯೋಹಾನ್ ಸೋದರ ಒಂದು ವೇಳೆ ಸ್ವರವನ್ನು ಕಿವಿಯಲ್ಲಿ ನಡೆದಂದ್ರೆ ದೇವ್ರು ನನಗೆ ಇದು ಮಾತಾಡುತ್ತೆ ಎಂಬುದಾಗಿ ಒಂದು ವೇಳೆ ತಿಳ್ಕೊಂಡ್ರಂದ್ರೆ ದೇವ್ರು ನನಗೆ ಸ್ಪಷ್ಟವಾಗಿ ಅವನ ಪಾಪಗಳು ಕ್ಷಮಿಸಲ್ಪಟ್ಟ ಅವನಿಗೆ ಆ ಮರಣ ಹಾಸಿಗೆದಿಂದ ಅವನಿಗೆ ಎಬ್ಬಿಸ್ಲತ್ತಾನ. ಪ್ರೇ ಸ್ಪಷ್ಟವಾಗಿ ಹಾಸ್ಪಿಟಲ್ ಹೋದೆವು, ಪ್ರಾರ್ಥನೆ ಮಾಡಿದೆವು, ನೆಕ್ಸ್ಟ್ ಆರಾಧನೆಗೆ ತೆಗೆದುಕೊಂಡು ಬಂದರು, ಆರಾಧನೆಗೆ ತೆಗೆದುಕೊಂಡು ಬಂದರು. ಹಸುವಿನಿಂದ ದಾಹದಿಂದ ದೇವರು ತುಂಬಿಸ್ಯಾನ, ಎದ್ದು ಕೂಡುವಾಗೆ ನಿಲ್ಲುವ ಹಾಗೆ ದೇವರು ಅವನಿಗೆ ಸಹಾಯ ಮಾಡ್ಯಾನ. ಆದರೆ ನನ್ನ ಸಹೋದರಿ, ನನ್ನ ಸಹೋದರ, ನಾವು ಮಾಡ್ತಕ್ಕಂಥ ಕಾರ್ಯಕ್ರಿಯೆಗಳು ಕೆಲವು ಸತಿ ಎಷ್ಟು ಭಯಂಕರವಾಗಿರ್ತಾವ ಅಷ್ಟು ಭಯಂಕರವಾಗಿರ್ತಾವ ಪ್ರಿಯರೇ. ಆದರೆ ನಿಮ್ಮ ಉದ್ದೇಶ ಬೇರೆ ಇರ್ತಾವೆ, ದೇವರ ಉದ್ದೇಶನೇ ಬೇರೆ. ಸೈತನನು ಕೆಲವೊಂದು ಸತಿಯಲ್ಲಿ ಮತ್ತು ಕೂಡ ಹಾಳು ಮಾಡೋದಕ್ಕಾಗಿ ಪ್ರಯಾಸಪಟ್ಟನ, ಮತ್ತು ಕೂಡ ನಾಶ ಮಾಡುವುದಕ್ಕಾಗಿ ಪ್ರಯಾಸಪಟ್ಟನ. ಆದರೆ ಈ ಬಾಗಿಲಲ್ಲಿ ಹೆಜ್ಜೆ ಇಟ್ಟ ತಕ್ಷಣ ದೂತರ ಆಕಾಶದಲ್ಲಿ ಹಿಂಗೆ ಈ ರೀತಿ ಇಬ್ಬರು ದೂತರು ಕೈಗಳು ಹಿಡ್ಕೊಂಡು ಚಾಚಿಕೊಂಡು ನಿಂತ ಪ್ರಿಯರೇ. ಆದರೆ ನನ್ನ ಸಹೋದರಿ ಒಂದು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಅವಳಾಡಿಸ್ಕೊಂಡಿರ್ಬೇಕು ನೀವು. ಯಾಕಂದರೆ ಧೈರ್ಯ ನಿಮ್ಮ ಒಳಗಿರಬೇಕು. ದೇವರು ಅದ್ಭುತ ಮಾಡನೆಂಬುದಾಗಿ ಒಂದು ಧೈರ್ಯ, ಒಂದು ನಂಬಿಕೆ, ವಿಶ್ವಾಸ ದೃಢವಾಗಿದ್ದಾಗ ದೇವರು ಉನ್ನತ ಸ್ಥಾನ ಮಾನಕ ಎಬ್ಬಿಸ್ತಾನ. ದೇವರು ಎಬ್ಬಿಸ್ತಾನ, ಯಾರಿಗೆ ಸುಮ್ಮನೆ ಬಿಡಲ್ಲ. ಯಾಕಂದರೆ ಆಸಕ್ತಿ ನಿಮ್ಮೊಳಗಿರಬೇಕು, ನಂಬಿಕೆ ನಿಮ್ಮೊಳಗಿರಬೇಕು. ಆ ಆಸಕ್ತಿ ನಿಮ್ಮೊಳಗದ, ಆ ನಂಬಿಕೆ ವಿಶ್ವಾಸ ನಿಮ್ಮ ಒಳಗದ, ಅದು ದೇವರು ನಿಮ್ಮನ್ನು ಎಬ್ಬಿಸ್ತಾನೆ ಪ್ರಿಯರೇ. ಇಲ್ಲಿ ಹೇಳ್ತಾನೆ ಸ್ಪಷ್ಟವಾಗಿ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವೆ. ಅದೇ ಮತ್ತೆ ಸುವಾರ್ತೆ 9ನೇ ಅಧ್ಯಾಯ 6ನೇ ವಚನ, ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಆ ಪಾರ್ಶ್ವೀಯ ರೋಗಿಯನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಮನೆಗೆ ಹೋಗು ಅಂದನು. 7ನೇ ವಚನ, ಅವನು ಎದ್ದು ಮನೆಗೆ ಹೋದನು. ಮರಣಕರ ಅಪಾಯ, ಭಯಂಕರವಾಗಿ ಸ್ಥಿತಿ ಪರಿಸ್ಥಿತಿ. ಆದರೆ ಯೇಸು ಸ್ವಾಮಿ ಹೇಳಿದ ಹಾಗೆ ಆ ವ್ಯಕ್ತಿಗಳ ಪಾಪಗಳು ಕ್ಷಮಿಸಲ್ಪಟ್ಟವ. ಆತನು ಆ ಹಾಸಿಗೆಯನ್ನು ಎತ್ತು ಕೈಯಲ್ಲಿ ಹಿಡ್ಕೊಂಡೆ ಹೇಳ್ತಾನ, ಮನೆಗೆ ತಗೊಂಡು ಹೇಳ್ತಾನೆ ಪ್ರಿಯರೇ. ನನ್ನ ಪ್ರಿಯ ಸೋದರಿ ಸೋದರ, ಮರಣಕರ ವ್ಯಾಧಿ ಅನುಭವಿಸ್ತಕ್ಕಂಥ ಗೊತ್ತಿರ್ತದೆ ಪ್ರಿಯ, ಅದ ಪರಿಸ್ಥಿತಿ ಹೆಂಗಿರ್ತದೆ. ಯಾರ ಒಂದು ಭಯಂಕರ ಅಂತ ರೋಗದಲ್ಲಿ ಬಿದ್ದಂಥ ವ್ಯಕ್ತಿ ಗೊತ್ತಿರ್ತದೆ, ಆ ರೋಗ ಎಷ್ಟು ಭಯಂಕರದ ನನ್ನ ಒಳಗ, ಇದು ನನಗೆ ಎಷ್ಟು ಹಾಳು ಮಾಡ್ಲತ್ತಿದೆ, ನನಗೆ ಎಷ್ಟು ಸರ್ವನಾಶ ಮಾಡಿದೆ ಎಂಬುದಾಗಿ ಆ ವ್ಯಕ್ತಿ ಗೊತ್ತಿರ್ತದೆ ಪ್ರಿಯರೇ. ಅವನ ದುಃಖ, ಅವನ ವೇದನೆ, ಅವನ ರೋದನೆ ಭಯಂಕರವಾಗಿರ್ತದೆ ಪ್ರಿಯರೇ. ಅದಕ್ಕೆ ವೇದನೆಗಳು ಮುತ್ತಿಕೊಂಡ್ರು ಕೂಡ ಬೇಡಬೇಕು ಪ್ರಿಯರೇ. ವೇದನೆಗಳು ಮುತ್ತಿಕೊಂಡಾಗ, ಬೇಡುವಾಗ ನಮ್ಮ ವೇದನೆಗಳು ಪರಿಹಾರ ಮಾಡಿ ಗುಣಪಡಿಸಿ ಒಳ್ಳೆ ಒಂದು ಆರೋಗ್ಯ ಕೊಡ್ತಾನೆ ಪ್ರಿಯರೇ. ಇಲ್ಲೊಂದು ಸ್ಪಷ್ಟವಾಗಿ ಒಂದು ಮಾತು, ಎಷ್ಟು ಅದ್ಭುತವಾಗಿ ದೇವರು ಬರ್ದನ, ಧೈರ್ಯವಾಗಿರ್ತಕ್ಕಂಥ ಒಂದು ಮಾತದ ಪ್ರೇರೆ. ದೇವ್ರ ಶಕ್ತಿ ವಾಕ್ಯದಲ್ಲದ, ದೇವ್ರ ವಾಕ್ಯದಲ್ಲನ. ಆ ವಾಕ್ಯ ಪ್ರತಿಯೊಂದು ಮಾನವರಿಗೆ ಶುಭ ಮಾಡ್ತಕ್ಕಂಥದ್ದು, ಕಾರ್ಯ ಮಾಡ್ತಕ್ಕಂಥ ಪ್ರೇರೆ. ಕೀರ್ತನೆಗಳು 91ನೇ ಅಧ್ಯಾಯ 3ನೇ ವಚನ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಚಪ್ಪಳಿ ತಡೆ, ದೇವ್ರಿಗೆ ಮಹಿಮಾಗಲಿ. ಯಾರು ತಪ್ಪಿಸ್ಲತ್ತ ನಮಗ? ದೇವರು ಸ್ಪಷ್ಟವಾಗಿ ಹೇಳ್ತಾನ, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಮಾನವರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾನವರಾಗಿರ್ತಕ್ಕಂಥ ನೀವು ದೇವರ ಹೆಸರಿನಲ್ಲಿ ನೀವು ಬೇಡಲೇಬೇಕು, ಕಂಪಲ್ಸರಿ. ಕೀರ್ತನೆಗಳು 34ನೇ ಅಧ್ಯಾಯ 19ನೇ ವಚನ ಒಂದ್ಸರ್ತಿ ಓದು. ಮತ್ತೆ ಇಲ್ಲೇ ಬರ್ತೇನಾ? ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಯಾರಿಗೆ? ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಅವೆಲ್ಲವುಗಳಿಂದ ದೇವರೇನ್ ಮಾಡ್ತಾನೆ? ಅವನಿಗೆ ಬಿಡಿಸ್ತಾನೆ ಪ್ರೇರೆ. ನೀತಿವಂತರಾಗುವುದಕ್ಕಾಗಿ ನೀನು ಪ್ರಯತ್ನ ಪಟ್ಟಾಗ, ನೀತಿವಂತನಾಗಿದ್ದಾಗ, ನೀ ಪ್ರಾರ್ಥನೆ ಮಾಡಿದಾಗ ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳ್ತಾನ. ನಿನ್ನ ಪ್ರಾರ್ಥನೆ ಕೇಳಿ ಎಲ್ಲ ಕಷ್ಟಗಳಿಂದ, ಎಲ್ಲ ಭಾರಗಳಿಂದ, ಸಂಕಟಗಳಿಂದ, ಸಮಸ್ಯೆಗಳಿಂದ, ವೇದನೆಗಳಿಂದ ನಿನ್ನನ್ನು ಬಿಡುಗಡೆ ಮಾಡಿ ನಿನ್ನನ್ನು ರಕ್ಷಿಸ್ತಾನೆ. ಅದಕ್ಕೆ ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ದೇವರು ತಪ್ಪಿಸ್ತಾನೆ ಪ್ರೇರೆ. ಮೊದಲನೇದು ಪಾಪಗಳು ಕ್ಷಮಿಸ್ಲತ್ತಾನ ಆತನು. ಎರಡು ನೋಡ್ತೇವೆ, ಮರಣಕರ ವ್ಯಾಧಿ ಒಳಗದ ಬೇಟೆಗಾರ ನಿಮ್ಮನ್ನು ಬೇಟೆಯಾಡುವುದಕ್ಕಾಗಿ ಹಿಡ್ದನ. ಆದರೆ ಅದರಿಂದ ಕೂಡ ದೇವರು ನಿಮ್ಮನ್ನು ತಪ್ಪಿಸಿ ರಕ್ಷಿಸ್ಲತ್ತಾನ ಪ್ರೇರೆ. ದೇವರು ತಪ್ಪಿಸಿ ರಕ್ಷಿಸ್ತಕ್ಕಂಥನು.
ದೇವರು ದಯಾಳುವನ ಪ್ರಿಯರೇ. ದೇವರು ಒಂದು ಉನ್ನತ ಸ್ಥಾನದಲ್ಲಿ ಇದ್ದು ಬಿಟ್ಕೊಡವನಲ್ಲ, ಉನ್ನತ ಸ್ಥಾನದಿಂದ ನಿಮ್ಮನ್ನು ನೋಡಿ ನಿಮ್ಮನ್ನು ರಕ್ಷಿಸ್ತಕ್ಕಂಥ ನಾವು ಪ್ರಿಯರೇ. ಎಂಥ ಸಮಸ್ಯೆ, ಎಂಥ ಶೋಧನೆ, ಅಂತ ಕೇಡು ಅಪಾಯಗಳು ನಿಮ್ಮೆಲ್ಲ ಬಂದಿದ್ದರೂ ಕೂಡ ಇವೆಲ್ಲವುಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡಿ ನಿಮ್ಮನ್ನು ರಕ್ಷಿಸಿ ಉನ್ನತ ಸ್ಥಾನಕ್ಕೆ ತರಬೇಕೆಂಬುದಾಗೆ ಆತನ ಉದ್ದೇಶ ಪ್ರಿಯರೇ. ಅದಕ್ಕೆ ನಾವು ಬೇಡಬೇಕು ದೇವ್ರ ಸನ್ನಿಧಿಯಲ್ಲಿ. ಮರಣಕರ ವ್ಯಾಧಿ ಇದ್ರೂ ಕೂಡ ಪರವಾಗಿಲ್ಲ, ಶೋಧನೆ ರೋಧನೆ ಇದ್ರೂ ಪರವಾಗಿಲ್ಲ, ಯಾವ ಹೀನ ಸ್ಥಿತಿಯಲ್ಲಿ ನೀವು ಬಿದ್ದೋಗಿರ್ತೀರೋ ಅವೆಲ್ಲವನ್ನು ಜ್ಞಾಪಕ ಮಾಡಿಕೊಂಡು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ಆತನ ಬಿಡುಗಡೆ ಮಾಡಿ ನಿಮ್ಮನ್ನು ರಕ್ಷಿಸ್ತಕ್ಕಂಥ ನಾವು ಪ್ರಿಯರೇ. ಮತ್ತು ಆ ಪಾರ್ಶ್ವಿ ರೋಗಿ ಕರ್ತನ ಸನ್ನಿಧಿಲಿ ಅನಾಥನು ಈ ಸ್ವಾಮಿಗೆ ಅವನಿಗೆ ನೋಡೇನ, ಅವನಿಗೆ ನೋಡಿ ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವ ಅಂತೇಳಿ ನನ್ನ ಹಾಸಿಗೆ ತೆಗೆದುಕೊಂಡು ಹೋಗಂದಾಗ ಅವ ತನ್ನ ಹಾಸಿಗೆಗಳನ್ನು ತೆಗೆದುಕೊಂಡು ಮನೆಗೆ ಓಡನ ಪ್ರಿಯರೇ. ಬೇಟೆಗಾರನನ್ನು ಹಿಡ್ಕೊಂಡು ಮುತ್ತಿಕೊಂಡು ಅವನಿಗೆ ಸುತ್ತಿ ಹಾಕಿ ಮರಣ ಅಪಾಯಗಳು ಅವನಿಗೆ ಹಾಕಿತ್ತು. ದ್ರೋಹ ಅಪರಾಧಗಳು ಬಂಧಿಸಲ್ಪಟ್ಟ ಅಧಿಕಾರದಿಂದ ಬಂಧಿಸಲ್ಪಟ್ಟವನಾಗಿದ್ದನು. ಆದರೆ ಯೇಸು ಸ್ವಾಮಿಯಲ್ಲಿ ಇದ್ದಿನ ಕಾರಣ ಅವನ ಪಾಪಗಳು ಕ್ಷಮಿಸಲ್ಪಟ್ಟ. ಇವತ್ತು ಆತನ ವಾಕ್ಯ ನಿಂಬಲ್ಲದ, ಇವತ್ತು ವಾಕ್ಯದ ಸ್ವರವನ್ನು ನೀವು ಕೇಳ್ತಕ್ಕಂಥರಾಗಿದ್ರಿ. ನಿಮ್ಮ ಪಾಪಗಳ ಕ್ಷಮಿಸುವಂಥ ಅಧಿಕಾರ ಈ ವಾಕ್ಯದಲ್ಲದ ಪ್ರಿಯರೇ. ನೀವು ತಿಳ್ಕೊಂಡು ಸ್ವಲ್ಪಟ್ಟಿಗೆ ದೇವ ನನ್ನ ಒಳಗೆ ಯಾವುದೋ ಅದ ಎಂಬುದ ತಿಳ್ಕೊಂಡು ಒಂದು ವೇಳೆ ಬಿಟ್ಟು ಕೊಡುವುದಾದರೆ ದೇವರು ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ನಿನ್ನ ರಕ್ಷಿಸಿ ಕಾಪಾಡ್ತಕ್ಕಂಥ ಪ್ರೇರೆ. ಅದೇ ಕೀರ್ತನೆ 91ನೇ ಅಧ್ಯಾಯ 4ನೇ ವಚನ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ, ಆತನ ಸತ್ಯತೆಯು ನಿನಗೆ ಕೆಡ್ಡೆವು ಗುರಾಣಿಯೂ ಆಗಿದೆಯೇ. ಹಲ್ಲೆಲೂಯಾ. ಚಪ್ಪಳದ ದೇವ್ರಿಗೆ ಮಹಿಮೆ ಆಗಲಿ. ಏನಂತ? ತನ್ನ ರೆಕ್ಕೆಗಳನ್ನು ಒದಗಿಸಿ ನಿಮ್ಮನ್ನು ಕಾಪಾಡ್ತಕ್ಕಂಥ ಪ್ರೇಯರೆ. ಆತನ ಪಕ್ಕೆಗಳನ್ನು ನೀವು ಹೊಕ್ಕಿರ್ಬೇಕು ಸ್ಪಷ್ಟವಾಗಿ. ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಬಂದಾಗ ತನ್ನ ಕೋಳಿ ತನ್ನ ಮರಿಗಳಿಗೆ ಹೇಗೆ ತನ್ನ ಪಂಕದ ಒಳಗೆ ಹಾಕಿಕೊಂಡು ಆ ಮರಿಗಳನ್ನು ಮುಚ್ಚಿಕೊಳ್ತದೋ, ಆ ಮರಿಗಳಿಗೆ ಯಾವ ಚಳಿ ಅಥವಾ ಯಾವ ಮಳೆ ಅದರ ಮೇಲೆ ಬೀಳಿದಾಗೆ ಹೇಗೆ ರಕ್ಷಿಸಿಕೊಳ್ಳುತ್ತದೋ, ಅದೇ ಹಾಗೆ ಯೇಸು ಸ್ವಾಮಿ ಕೂಡ ನಿಮ್ಮನ್ನು ರಕ್ಷಿಸ್ತಕ್ಕಂಥ ಪ್ರೇಯರೆ. ಯೇಸು ಸ್ವಾಮಿ ಕೂಡ ಈ ಯೋಹಾನ್ ಸೋದರಿಗೆ ತನ್ನ ಪಕ್ಕದ ಎಲುಬಿನ ಒಳಗ ತನ್ನ ಮಾಂಸವನ್ನು ತನ್ನ ಕಂಡರೊಳಗನ್ನು ಹಚ್ಚಿ ತನ್ನ ಎದೆಗನ್ನು ಅಪ್ಪಿಕೊಂಡು ಅವನು ಕೂಡ ರಕ್ಷಿಸ್ತಕ್ಕಂಥ ಪ್ರೇಯರೆ. ಆಲ್ರೆಡಿ ಯೇಸು ಸ್ವಾಮಿ ಅವನಿಗೆ ರಕ್ಷಿಸನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಲ್ರೆಡಿ ಯೇಸು ಸ್ವಾಮಿ ಅವನಿಗೆ ಬಿಡುಗಡೆ ಮಾಡ್ಯಾನ. ಆಲ್ರೆಡಿ ಯೇಸು ಸ್ವಾಮಿನಿಗೆ ಆರೋಗ್ಯ ಕೊಟ್ಟನ. ನಾನೇ ನಿನಗ ಆರೋಗ್ಯದಾಯಕನು ಅಂತ ಹೇಳಿರ್ತಕ್ಕಂಥ ದೇವರು ಒಂದ್ಸರ್ತಿ ದೇವ್ರ ಕೈ ಹಿಡಿದ್ರಂದ್ರ ಬಿಟ್ಟು ಬಿಡುವವನು ಅಲ್ಲ. ಆತನು ಬಿಟ್ಟು ಬಿಡುವವನಲ್ಲ. ಮಾನವರಾಗಿರ್ತಕ್ಕಂಥ ನಾವು ಬಿಟ್ಟು ಕೊಡ್ತೇವೆ ಹೊರತು ಆತ ನಮ್ಮನ್ನು ಬಿಟ್ಟು ಬಿಡುವವನು ಅಲ್ಲ ಪ್ರೇಯರೆ. ಮತ್ತೆ ಹೇಳ್ತಾನೆ ಸ್ಪಷ್ಟವಾಗಿ ನಮಗ ಇಲ್ಲಿ, ಆತನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಇವತ್ತೊಂದು ವೇಳೆ ನೀನು ಈ ವಾಕ್ಯವನ್ನು ನಂಬುವುದರೆ ಆತನ ಪಕ್ಕೆಗಳನ್ನು ಏನು ಮಾಡ್ತೀವಿ? ಸ್ಪಷ್ಟವಾಗಿ ನೀನು ಆಶ್ರಯಿಸಿಕೊಳ್ತೀವಿ ಪ್ರೇಯರೆ. ಆತನನ್ನು ಗಟ್ಟಿಯಾಗಿ ಹಿಡುಕುವುದಕ್ಕೆ ನೀವು ಪ್ರಯಾಸ ಪಡ್ತೀವಿ. ಅಯ್ಯ ಈಗ ದೇವ ನನ್ನ ಒಂದು ಪಾತ್ರನಾಗಿ ಮಾರ್ಪಡಿಸು, ನಿನ್ನ ಕೃಪೆಗಾಗಿ ಜೀವಿಸುವಾಗೆ ನನಗೆ ಸಹಾಯ ಮಾಡು ದೇವ ಅಂತ ಒಂದು ಪ್ರಾರ್ಥನೆ, ಒಂದು ವಿಜ್ಞಾಪನೆ ನಿನ್ನ ಮನಸ್ಸಿನಲ್ಲಿ ಕೂಡ ನೀವು ಮಾಡಿದೆ ಅಂದ್ರೆ ಈ ದಿನ ದೇವರು ನಿನ್ನನ್ನು ಆಶ್ರಯಿಸಿಕೊಳ್ಳುತ್ತಾನ. ಈ ದಿನ ದೇವರು ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಒಂದು ಅದ್ಭುತಗಳನ್ನು ಮಾಡಿ ನಿನ್ನ ರಕ್ಷಿಸ್ತಾನೆ ಪ್ರೇಯರೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನ ಹೋದ್ರು ಒಂದ್ಸರ್ತಿ. ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ. ತಂದೆ ಯಾರ್ಯಾರಿಗೆ ಯೇಸು ಸ್ವಾಮಿಗೆ ಒಪ್ಪಿಸಿ ಕೊಟ್ಟಿದ್ದನೋ ಅವರೆಲ್ಲರೂ ಯೇಸು ಕ್ರಿಸ್ತನ ಬಳಿಗೆ ಬರ್ತಾರ. ಯೇಸು ಕ್ರಿಸ್ತನ ಬಳಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೆ ತಳ್ಳಿ ಬಿಡುವುದೇ ಇಲ್ಲ. ಅಂದ್ರೆ ಯಾರು ಆತನ ಸನ್ನಿಧಿನ ಆಶ್ರಯಿಸುತ್ತಾ ದೀಕ್ಷಾ ಸ್ನಾನ ಹೊಂದಿ ಆತನ ದೇಹ ರಕ್ತದಲ್ಲಿ ಪಾಲ್ಭಾಗಿದ್ದು ಆತನು ಚಿತ್ತದಂತೆ ಯಾರು ನಡೀತಾರೋ ಯೇಸು ಸ್ವಾಮಿ ಬಳಿಯಲ್ಲಿ ಅವರೆಲ್ಲರೂ ಇರ್ತಾರ. ಮತ್ತೆ ಯೇಸು ಸ್ವಾಮಿ ಅವ್ರ ಕೈ ಎಂದಿಗೂ ಬಿಡುವವನು ಅಲ್ಲ. ಅವ್ರ ಕೈಯನ್ನು ಹಿಡಿದು ಯೇಸು ಸ್ವಾಮಿ ರಕ್ಷಿಸ್ತಕ್ಕಂಥ ನನ್ನ ಪ್ರೇಯರೆ. ಅದಕ್ಕೆ ಆ ಪಾರ್ಶ್ವಿ ರೋಗಿಗೆ ಯೇಸು ಸ್ವಾಮಿ ಹುಡುಕಿಕೊಂಡು ಹೋಗ್ಯಾನ ಪ್ರಯಾಣ ಬಲಿಕೆ. ಒಂದು ಪ್ರಾಂತಕ್ಕೆ ಹೋಗ್ಯಾನ. ಆ ಪ್ರಾಂತದಲ್ಲಿ ಈ ಒಂದು ಮನೆಯಲ್ಲಿ ಇಂಥ ಒಂದು ಹಾಸಿಗೆಯಲ್ಲಿ ಬಿದ್ದಿರ್ತಕ್ಕಂಥ ಒಂದು ವ್ಯಕ್ತಿ ಹಣ ಎಂಬುದಾಗಿ ಯೇಸು ಸ್ವಾಮಿ ಗೊತ್ತದ. ಅಂದ್ರೆ ಆ ವ್ಯಕ್ತಿ ಯೇಸು ಸ್ವಾಮಿ ನನ್ನ ಕಾಪಾಡ್ತಾನೆ ಎಂಬ ಒಂದು ಆವೇಶನ ಒಳಗದ ಏನೋ, ಆ ವ್ಯಕ್ತಿ ಒಳಗಿತ್ತೇನೋ.
ದೇವ್ರನ್ನ ಬಿಡುಗಡೆ ಕೊಡ್ತಾನ, ದೇವ್ರು ನನಗೆ ಸ್ವಸ್ಥತೆ ಮಾಡ್ತಾನ, ದೇವ್ರು ನನಗೆ ಒಳ್ಳೆಯ ಒಂದು ಆರೋಗ್ಯ ಕೊಡ್ತಾನೆ ಎಂಬುದಾಗಿ ಅವನೊಳಗೆ ಇತ್ತೇನೋ. ಆದರೆ ಜನರು ಆತನ ಹೊತ್ತಿಕೊಂಡು ಬಂದು ಜನರ ಒಂದು ನಂಬಿಕೆ ವಿಶ್ವಾಸ ಈ ಸ್ವಾಮಿ ನೋಡಲಿ ಮರಣಕರ ವ್ಯಾಧಿ ಇದ್ದವಂತೆಲ್ಲ ಜನರು ನಂಬಿಕೆ ವಿಶ್ವಾಸ ನೋಡೋಣ, ಹೊತ್ತುಕೊಂಡು ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ನಂಬಿಕೆ ವಿಶ್ವಾಸ ನೋಡೋಣ. ಅವ್ರ ಒಳಗೆ ನಂಬಿಕೆ ವಿಶ್ವಾಸ ನೋಡಿ ಅವನ ಪಾಪಗಳನ್ನು ಕ್ಷಮಿಸಿ ಅವನಿಗೆ ಸ್ವಸ್ಥತೆ ಮಾಡೋಣ ಪ್ರಿಯರೇ. ಇವತ್ತು ನಿನ್ನ ನಂಬಿಕೆ, ಇವತ್ತು ನಾವು ಇಷ್ಟು ಜನರಿದ್ದೆವು, ಸುಮಾರು ಒಂದು 30-40 ಜನರಾಗಿದ್ದೆವು. ಇವತ್ತು ನಿಮ್ಮ ನಂಬಿಕೆ ಎಲ್ಲರದ್ದು ಇರುವುದರೆ ಯೆಹೋವನ ಸೋದರ ನಾಳೆಗೆ ಎದ್ದು ಕೊಡ್ತಾನೆ ಪ್ರಿಯರೇ. ಈ ರಾತ್ರಿ ದೇವರು ಅವನ ಜೀವಿತದಲ್ಲಿ ಅದ್ಭುತ, ಅವನ ಮಾಂಸ, ಅವನ ಕಂಡಡ ಹರಡುಗಳು ನರನಾಡಿ ಎಲ್ಲ ಸಟ್ಟು ಮಾಡಿ ಉದಕ್ಕೆಲ್ಲ ಎಲ್ಲೂ ಕೂಡ ಎದ್ದು ಕೊಡಿಸ್ತಾನೆ ಪ್ರಿಯರೇ. ನಿಮ್ಮ ನಂಬಿಕೆ ಬಹಳ ದೊಡ್ಡದಾಗಿರ್ಬೇಕು. ನಿಮ್ಮ ನಂಬಿಕೆಯಿಂದ ದೇವರು ಅದ್ಭುತ ಮಾಡ್ತಕ್ಕಂಥ ನಮ್ಮ ನಂಬಿಕೆ ಅನುಸಾರವಾಗಿ ದೇವರು ಗೌರ್ಮೆಂಟ್ ಹಾಸ್ಪಿಟಲ್ ಅದ್ಭುತ ಮಾಡ್ಯಾನ, ಚರ್ಚಿನಲ್ಲಿ ಬಂದಾಗ ಅದ್ಭುತ ಮಾಡ್ಯಾನ. ಇವತ್ತು ನೀವು ಗ್ರಾಮಸ್ಥರಿದ್ದೀರಿ, ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನಿಮ್ಮ ಸೋದರ ಮಾವ ಏನೇನ್ರೆ ನಿಮ್ಗೆ ಇದ್ದೇ ಇದ್ದಿರಬೇಕು. ನಿಮ್ಮ ಮಗ ಇದ್ದಿರಬೇಕು, ನಿಮ್ಮ ಮೈದನ್ ಇದ್ದಿರಬೇಕು, ನಿಮ್ಗೆ ಹಳೆ ಆಯ್ತಿರ್ಬೋದು, ನಿಮ್ಗೆ ಇನ್ನೂ ಏನಾರ ಆಯ್ತಿರ್ಬೋದು, ಭಾವ ಮೈದನ್ ಇನ್ನೂ ಏನಾರ ಆಯ್ತಿರ್ಬೋದು, ಇಲ್ಲ ಅಂತಿಲ್ಲ. ಆದರೆ ನಿನ್ನ ನಂಬಿಕೆನೇ ಅವನಿಗೊಂದು ಆಧಾರದ, ಅವನಿಗೊಂದು ಗುಣದ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ನನ್ನ ಸೋದರಿ, ಇವತ್ತು ನೀವು ಎಷ್ಟು ಒಂದು ಆಸಕ್ತಿ ಉಳ್ಳವರಾಗಿದ್ದು ಆತನ ಸನ್ನಿಧಿ ನೀವು ಆಶ್ರಯಿಸ್ತಕ್ಕಂಥರಾಗಿದ್ದೀರಿ. ಇವತ್ತು ದೇವರು ನಿಮ್ಮ ಕೈ ಬಿಡಲ್ಲ ಪ್ರಿಯರೇ. ನಿಮ್ಮ ಎಲ್ಲರ ಕೈಗಳನ್ನು ಹಿಡಿದು ನಿಮ್ಮನ್ನು ರಕ್ಷಿಸ್ತಕ್ಕಂಥನ, ನಿಮ್ಮನ್ನು ಬಲಪಡಿಸ್ತಕ್ಕಂಥನ, ನಿಮ್ಮನ್ನು ಬಿಡುಗಡೆ ಕೊಡ್ತಕ್ಕಂಥನ ಮತ್ತು ನಿಮಗೆ ಒಳ್ಳೆ ಒಂದು ಆರೋಗ್ಯವನ್ನು ಕೊಟ್ಟು ನಡೆಸ್ತಕ್ಕಂಥನ ಪ್ರಿಯರೇ. ಅದೇ ಕೀರ್ತನೆ 91ನೇ ಅಧ್ಯಾಯ 14ನೇ ವಚನ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ರಕ್ಷಿಸ್ತಂತಲ್ಲ ಅರ್ಥನ ಅಥವಾ ಇಲ್ಲ? ಒಂದ್ಸಲ ಚಪ್ಪಳ ತಡ್ತಾ ದೇವರಿಗೆ ಮಹಿಮೆ ಆಗಲಿ. ಇಲ್ಲತನ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ನಾನು ರಕ್ಷಿಸ್ತಾ ಅಂತಲ್ಲ ತನ್ನ. ಇವತ್ತು ನಿನ್ನ ಒಳಗ ಒಂದ್ ವೇಳೆ ಆಸಕ್ತಿ ಇತ್ತಂದ್ರ ನಿನಗೆ ಕಂಪ್ಲೀಟ್ಲಿ ಸಂಪೂರ್ಣವಾಗಿ ನಿನ್ನನ್ನು ರಕ್ಷಿಸ್ತಾನೆ ಬಿಡ ಆತನು. ಆತನ ರಕ್ಷಿಸ್ತಕ್ಕಂಥ ಅದಕ್ಕೆ ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸ್ತಕ್ಕಂಥನು ಆತನೇ, ರಕ್ಷಿಸ್ತಕ್ಕಂಥನು ಆತನೇ. ಕರ್ತನ ಎಂದಿಗೂ ಕೈ ಬಿಡುವವನಲ್ಲ. ಮಾನವ್ರು ನಾವು ಕೈ ಬಿಟ್ಕೊಡ್ತೇವೆ, ಜನರು ನಾವು ಕೈ ಬಿಟ್ಕೊಡ್ತೇವೆ, ದೇವ್ರ ಕೈ ಬಿಡುವವನಲ್ಲ. ದೇವ್ರು ಸದಾ ಕಾಲಕ್ಕೂ ನಿಮ್ಮನ್ನು ನಡೆಸ್ತಕ್ಕಂಥ ನಾವು ಪ್ರಿಯರೇ. ಮತ್ತು ಆ ಪಾರ್ಶ್ವರೋಗಿಗೆ ಸ್ವಸ್ಥತೆ ಆಯ್ತು ಅಥವಾ ಇಲ್ಲ? ಅವ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನ ಅಥವಾ ಇಲ್ಲ? ಅವನಿಗೆ ಸ್ವಸ್ಥತೆ ಆಗ್ಯದ, ಅವನಿಗೆ ಬಿಡುಗಡೆ ಆಗ್ಯದ. ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಆತನ ನಡೆದನ. ಮರಣಕರ ವ್ಯಾಧಿ ಅವನ ಒಳಗದ ಮುರಿದೋಗ್ಯದ. ಯೇಸು ಸ್ವಾಮಿ ಜೀವ ಅವನ ಒಳಗೆ ಅದು ಇದ್ದಿನ ಕಾರಣ ಅವ ಎದ್ದು ಕರ್ತನಿಗೆ ಸ್ತುತಿ ಮಾಡ್ಯಾನ ಪ್ರೇರೆ. ಆತನ ಕರ್ತನಿಗೆ ಮಹಿಮೆ ಪಡಿಸತನ ಪ್ರೇರೆ ಆತನ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತೊಂದು ವೇಳೆ ಅಂತ ಒಂದು ಪಾಪ, ದ್ರೋಹ, ಅಪರಾಧ ಏನರ ಇದ್ರೂ ಕೂಡ ದೇವರು ನಿಮ್ಮನ್ನು ಕೂಡ ತನ್ನ ಅಮೂಲ್ಯ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸನ, ನಿಮ್ಮ ಜೊತೆ ಹೊಸ ಒಡಂಬಡಿಕೆ ಮಾಡಿಕೊಂಡನ. ನಿಮ್ಮ ಜೊತೆ ಹೊಸ ಒಡಂಬಡಿಕೆ ಮಾಡಿಕೊಂಡು ನಿಮ್ಗೆ ಉನ್ನತ ಸ್ಥಾನದಲ್ಲಿ ಎದ್ದಿಂದ್ರಶನ್ ಪ್ರೇಯರೇ. ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ, ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯನ್ನು ತಪ್ಪಿಸುವವನು ಆತನೇ. ಆತ ನಿಮ್ಗೆ ರೆಕ್ಕೆಗಳಲ್ಲಿ ಒಳಗೇನು ಮಾಡ್ಯಾನ, ಆಶ್ರಯಿಸಿಕೊಂಡನು ಪ್ರೇಯರ್. ಆತನು ನೀನು ಆತನ ಒಳಗಾಗಿದ್ದಾಗ ಇನ್ನೂ ಹೆಚ್ಚು ರೀತಿಯಲ್ಲಿ ನಾನು ಬಲಪಡಿಸಿ ನಡೆಸ್ತಕ್ಕಂಥನಾಗಿದ್ದಾನೆ ಪ್ರಿಯ. ಅದಕ್ಕೆ ಒಂದು ಸಣ್ಣ ಒಂದು ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಲಿ. ಕಣ್ಮುಚ್ಚೊಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರೇರೆ. ಎಲ್ಲರೂ ಆಕಾಶ ಕಡೆ ಕೈಗಳೆತ್ತಾರೆ. ಆಕಾಶ ಕಡೆ ಕೈಗಳೆತ್ತಿ ಕೊನೇ ಒಂದು ಪ್ರಾರ್ಥನೆ ನಾವು ಮಾಡೋಣ ಪ್ರೇರೆ. ಪ್ರಾರ್ಥನೆ. ಯಾರು ಮೌನವಾಗಿರದೆ ಗ್ಲೋರಿ 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 ಗ್ಲೋರಿ. ಯೆಹೋವನ ತಾಯಿ, ತಂದೆ, ಯೆಹೋವನ ಹೆಂಡತಿ, ಅವನ ಅಕ್ಕ ತಂಗಿ, ಅಣ್ಣ ತಮ್ಮರು ಯಾರ್ಯಾರಿದ್ದೀರಿ ಆಕಾಶ ಕಡೆ ಕೈಗಳೆತ್ತಿರಿ. ದೇವಾ, ನಿನ್ನ ವಾಕ್ಯ ನಾವು ಕೇಳಿದೆವಪ್ಪ ಎಸೆಯ. ಆ ಪಾರ್ಶ್ವಿ ರೋಗಿಗೆ ಹೇಗೆ ಅವನ ಪಾಪಗಳನ್ನು ಕ್ಷಮಿಸಿ, ಆ ಪಾರ್ಶ್ವಿ ರೋಗಿಗೆ ಹೇಗೆ ದೇವರೇ ಅವನಿಗೆ ಹಾಸಿಗೆಯನ್ನು ಹೊತ್ತುಕೊಂಡು ನಡೆಯುವುದು ಅವನಿಗೆ ಹೇಗೆ ಸ್ವಸ್ಥತೆ ಮಾಡಿದೋ, ಮಗನನ್ನು ಗುಣಪಡಿಸಯ್ಯ. ನಮ್ಮ ನಂಬಿಕೆ ವಿಶ್ವಾಸದ ದೇವ ಮಗನಿಗೆ ಸ್ವಸ್ಥತೆ ಮಾಡಯ್ಯ. ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯನ್ನು ತಪ್ಪಿಸುವವನು ಆತನೇ ಎಂಬುದಾಗಿ ಹೇಳಿದಿ. ನಿನ್ನ ವಾಕ್ಯ ಕೇಳಿದೆವಪ್ಪ ಎಸೆಯ. ಈ ಸ್ವಸ್ಥತೆ ಸತ್ಯವೇದದಲ್ಲಿ ಮಾಡಿದೀಯಪ್ಪ. ನನ್ನ ಮಗನ ಜೀವಿತದಲ್ಲಿ ಮಾಡಯ್ಯ ಎಂಬುದಾಗಿ ತಾಯಿ ತಂದೆ ಕೇಳ್ತೀರಿ. ಹೆಂಡತಿ ಆಗಿರ್ತಕ್ಕಂಥ ನೀನು ಆತನ ಎಲುಬುಲಿಂದ ಬಂದಂಥ ಎಲುಬು
ನೀ ಕೇಳ್ತೆ, ಅಯ್ಯ ನನ್ನ ಯಜಮಾನ ಒಂದ್ಸತಿ ಕಾಪಾಡಯ್ಯ, ನನ್ನ ಯಜಮಾನನ್ನು ರಕ್ಷಿಸು ಅಯ್ಯ ಎಂಬುದಾಗಿ. ಅಕ್ಕ ತಂಗಿರಾಗಿರ್ತಕ್ಕ ತಮ್ಮ ತಂದೆ ಇರ್ತಕ್ಕಂಥವ್ರು ಒಂದ್ಸತಿ ಪ್ರಾರ್ಥನೆ ಮಾಡ್ತಾರೆ, ನನ್ನ ಸೊತ್ತದಪ್ಪ ನನಗೆ ಬೇಕು, ನನ್ನ ಮಗನು, ನಮ್ಮ ತಮ್ಮ ನನಗೆ ಬೇಕು, ನನ್ನ ಅಣ್ಣ ನನಗೆ ಬೇಕಯ್ಯ, ನನ್ನ ಯಜಮಾನ ನನಗೆ ಬೇಕಯ್ಯ, ನನ್ನ ಮಕ್ಕಳು ನನ್ನ ಮಗ ನನಗೆ ಬೇಕಯ್ಯ ಎಂಬುದಾಗಿ ಒಂದ್ಸತಿ ಪ್ರಾರ್ಥಿಸ್ತಾರೆ. ದೇವ ನಿನ್ನ ಮಹಿಮೆ ಆಗ್ಲಿಕ್ಕೆ ಕರ್ತಾನೆ. ಅವನು ನಿನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸ್ತಾ ಅಂತ ಹೇಳಿದಿರಿ ಅಪ್ಪ. ಇವರೆಲ್ಲರೂ ಆಸಕ್ತಿ ಉಳ್ಳವರಪ್ಪ ದೇವ್ರೆ. ಇವ್ರ ಆಸಕ್ತಿ, ಇವ್ರ ನಂಬಿಕೆ ನೋಡಪ್ಪ. ಇವ್ರಿಗೆ ಪರೀಕ್ಷಿಸಬೇಡಪ್ಪ ದೇವ್ರೆ. ಈ ಸಮಯದಲ್ಲಿ ಇದು ಪರೀಕ್ಷಿಸ್ತಕ್ಕಂಥ ಸಮಯ ಅಲ್ಲ ದೇವ್ರೆ, ನೀನು ಬಿಡುಗಡೆ ಮಾಡ್ತಕ್ಕಂಥ ಸಮಯ ದೇವ್ರೆ, ನೀ ಸ್ವಸ್ಥತೆ ಮಾಡ್ತಕ್ಕಂಥ ಸಮಯ ದೇವ್ರೆ. ನಮಗಂತೂ ನಂಬಿಕೆ ಅದ ದೇವ್ರೆ, ನೀ ಸ್ವಸ್ಥತೆ ಮಾಡಿದೆ ಎಂಬುದಾಗಿ. ನನಗಂತೂ ವಿಶ್ವಾಸದ ನೀನು ಬಿಡುಗಡೆ ಕೊಟ್ಟಿದೆ ಎಂಬುದಾಗಿ. ಅನ್ಸೋದು ನಿನ್ನಲ್ಲಿ ಆಸಕ್ತಿ ಉಳ್ಳವನಪ್ಪ ದೇವ್ರೆ. ನಿನ್ನ ವಾಕ್ಯ ಆತನ ಕೂಡ ಅವನ ಕಿವಿಯಲ್ಲಿ ಸ್ವರ ಬಿದ್ದಿದಪ್ಪ. ನಿನ್ನ ಸತ್ಯವೇದದಲ್ಲಿ ಹೇಗೆ ಅನೇಕ ಜನರಿಗೆ ಗುಣಪಡಿಸಿದೋ ಇದೆ, ನಮ್ಮ ಮಗನಿಗೆ ಗುಣಪಡಿಸೋಯ್ಯ, ಗುಣಪಡಿಸಯ್ಯ, ಅವನಿಗೆ ರಕ್ಷಿಸು ದೇವ್ರೆ. ನಮ್ಮ ಮಧ್ಯದಲ್ಲಿ ಯಾರಾದರ ಅಯ್ಯ ದೇವ, ನಿನ್ನಲ್ಲಿ ನಾವು ಆಸಕ್ತಿ ಇರೋದು ನಾವು ಪ್ರಾರ್ಥಿಸ್ತೇವಪ್ಪ, ನಮ್ಮನ್ನು ರಕ್ಷಿಸು ಎಂಬುದಾಗಿ ನೀವು ಪ್ರಾರ್ಥಿಸುವುದ್ರ ದೇವರು ನಿನ್ನ ರಕ್ಷಿಸ್ತಾನ. ಇನ್ನೂ ಏನಾರ ಸಮಸ್ಯೆಗಳು ವೇದನೆಗಳು ಮುತ್ತಿಕೊಂಡ್ರು ಕೂಡ ದೇವರು ಬಿಡುಗಡೆ ಮಾಡ್ತಾನೆ. ಪರಿಶುದ್ಧಾತ್ಮ ನಿನ್ನ ಮಹಿಮೆ ಆಗಲಿ. ನಾವು ಆಕಾಶ ಕಡೆ ಕೈಗಳೆತ್ತಿ ನಾವು ಪ್ರಾರ್ಥಿಸ್ತೇವಪ್ಪ ಎಸೆಯ, ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಈ ಮಕ್ಕಳು ಎಷ್ಟು ಜನರು ವಾಕ್ಯವನ್ನು ಕೇಳಿದ್ದಾರೆ ದೇವರೇ, ಈ ಮಕ್ಕಳೆಲ್ಲರೂ ನಿನ್ನಲ್ಲಿ ಆಸಕ್ತಿ ಉಳ್ಳವರಿದ್ದಾರಪ್ಪ ಕರ್ತನೆ. ಇವರನ್ನು ರಕ್ಷಿಸುವಪ್ಪ ಕರ್ತನೆ. ಪಾರ್ಶ್ವವಿರೋಗಿ ಹೇಗೆ ಮಗನಿನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಧೈರ್ಯದಿಂದಿರು ಎಂಬುದಾಗಿ ಹೇಳಿದ್ದೆವು. ನಾವು ಯವನ್ ಸೋದರ ಹೇಳ್ತೇವೆ, ನೀ ಧೈರ್ಯದಿಂದಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನಿನಗೆ ದೇವರು ಗುಣಪಡಿಸಿದ್ದಾನೆ, ನಿಂಗೆ ಸ್ವಸ್ಥತೆ ಮಾಡಿದ್ದಾನೆ, ನಿಂಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ. ಸಹೋದರ, ನಂಬಿಕಸ್ಥನಾಗಿ ದೃಢವಾಗಿ ಏಸಪ್ಪ ನನಗೆ ನಿನ್ನ ಸೇವೆ ಮಾಡುವಂಥ ಆಸಕ್ತಿ ಕೊಡಪ್ಪ. ನನ್ನ ಬದುಕಿಸುವಾದ್ರೆ ನಿನ್ನ ಸುವಾರ್ತೆ ಪ್ರಕಟಿಸುವಾಗ ನನ್ನ ಬಳಕೆ ಮಾಡೋಯ್ಯ. ಒಂದು ಪ್ರಾರ್ಥನೆ ಯಹಾನ್, ನೀನು ಮರಣ ಹಾಸಿಗೆಯಲ್ಲಿ ಪ್ರಾರ್ಥಿಸುವುದ್ರೆ ನಿನ್ನ ಮೇಲೆ ಕೇಳ್ತೀವಿ ಸ್ಪಷ್ಟವಾಗಿ. ಗ್ಲೋರಿ 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 ಗ್ಲೋರಿ. ಶಿಖರ ಬರ 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 ಶಂದರ ಬರ 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 ಬರ. ಬಿಡುಗಡೆ ಕಾಣಲು ಮೊಳಕಾಲಲ್ಲೇ ಕಾಯುವೆ, ಬಿಡುಗಡೆ ಕಾಣಲು ಮೊಳಕಾಲಲ್ಲೇ ಕಾಣುವೆ, ಬಲ ಹೊಂದುವೆ, ಎದ್ದೇಳುವೆ, ಬಲ ಹೊಂದುವೆ, ಎದ್ದೇಳುವೆ, ಹದ್ದಿನಂತೆ ನಾ ಹಾರುವೆ, ಬಲ ಹೊಂದುವೆ, ಎದ್ದೇಳುವೆ, ಹದ್ದಿನಂತೆ ನಾ ಹಾರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು, ನಂಬಿಕೆ ವ್ಯರ್ಥವಾಗದು, ನಿನ್ನಂಬಿಕೆ ವ್ಯರ್ಥವಾಗದು. ಹೌದು ದೇವ, ನಿನ್ನ ನಂಬಿಕೆ ವ್ಯರ್ಥವಾಗ್ಲಕ್ಕೆ ಅವಕಾಶ ಇಲ್ಲ ದೇವರೇ, ನಿನ್ನ ನಂಬಿಕೆ ವ್ಯರ್ಥ ಹೋಗ್ಲಕ್ಕೆ ಅವಕಾಶ ಇಲ್ಲ ಕರ್ತನೆ. ದೇವ್ರೆ, ಈಗೋ ಈ ಮನೆ ಬಾಗಿಲು ದೇವ್ರೆ ನಾವು ಖುಲ್ಲೆಟ್ಟಿದ್ದೇವಪ್ಪ ಕರ್ತನೆ, ಈ ಮನೆ ಬಾಗಿಲು ನಾವು ಮುಚ್ಚಿಲ್ಲಪ್ಪ ಕರ್ತನೆ, ನಾವು ಖುಲ್ಲೆಟ್ಟಿದ್ದೇವಪ್ಪ ಕರ್ತನೆ. ಅಶುದ್ಧವಾಗಿರ್ತಕ್ಕಂಥದ್ದು ಈ ಮನೆಯಲ್ಲಿ ಏನಾದರೂ ದೇವ ನಿನಗೆ ಕಾಣುವುದಾದರೆ ಅದು ನಿಮ್ಮ ಅಮೂಲ್ಯ ರಕ್ತದಿಂದ ತೊಳೆದು ಶುದ್ಧೀಕರಿಸಪ್ಪ ದೇವರೇ.
ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸು ದೇವರೇ, ಶುದ್ಧೀಕರಿಸು ದೇವರೇ. ಹಿಮದಷ್ಟು ಬಿಳಿಪಾಗಿ ಮಾರ್ಪಡಿಸು, ಹಿಮದಷ್ಟು ಬಿಳಿಪಾಗಿ ನೀನು ಮಾರ್ಪಡಿಸು. ನಿನ್ನ ಸೇವಕರಾಗಿ ಅಯ್ಯ ಈ ಮನೆ ಬಾಗಿಲಲ್ಲಿ ನಿಂತು ನಾವು ಪ್ರಾರ್ಥಿಸ್ತೇವಪ್ಪ ಎಸೆಯ, ನಾವು ಪ್ರಾರ್ಥಿಸ್ತೇವೆ ದೇವರೇ, ಅದ್ಭುತ ಮಾಡು. ಗ್ಲೋರಿ 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 ಗ್ಲೋರಿ. ನಾವು ಪ್ರಾರ್ಥಿಸ್ತೇವಪ್ಪ, ಅದ್ಭುತ ಮಾಡು. ಈಗ ಒಂದು ಸೇವಕನಾಗಿ ನಿನ್ನ ದಾಸನಾಗಿ ದೇವರೇ, ನಾವು ಮನೇಲಿ ಹೆಜ್ಜಿಟ್ಟಿದ್ದೇವಪ್ಪ ದೇವರೇ. ನನ್ನೊಟ್ಟಿಗೆ ನೀವು ಒಳಗೆ ಬಾ ಅಪ್ಪ ಕರ್ತನೆ, ನನ್ನೊಟ್ಟಿಗೆ ಒಳಗೆ ಬಾ ದೇವರೇ. ಮಗನನ್ನು ಮುಟ್ಟು ದೇವರೇ, ಹಲ್ಲೆಲೂಯಾ. ಈ ಮನೇಲಿರ್ತಕ್ಕಂಥ ದೇವರೇ ಎಲ್ಲ ಶಾಪ, ದ್ರೋಹ, ಅಪರಾಧಗಳನ್ನು ಅಳಿಸ್ಬಿಡಪ್ಪ ಕರ್ತನೆ. ಯಾವ ಪಾಪ, ದ್ರೋಹ, ಅಪರ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಈ ಮನೆಯಲ್ಲಿರಕ್ಕೆ ಸಾಧ್ಯ ಇಲ್ಲ ದೇವರೇ. ಈ ಸಹೋದರನ್ನು ಮುಟ್ಟು ಕರ್ತನೆ, ಈ ಸಹೋದರನ ಸ್ವಸ್ಥತೆ ಮಾಡು, ಈ ಸಹೋದರನ ಬಿಡುಗಡೆ ಕೊಡಪ್ಪ. ಅಂಗಾಡ್ಕೊಂಡು ನಡಿನತ್ತೆ ವರ್ಕ ಈ ಮಗನನ್ನು ಅಮೂಲ್ಯ ರಕ್ತದಿಂದ ತೊಳೆದು ಶುದ್ಧೀಕರಿಸಿ, ಈ ಮಗನಿಗೆ ಒಂದು ಜೊತೆ ಒಂದು ಹೊಸ ಒಡಂಬಡಿಕೆ ಮಾಡಿಕೊಂಡು ದೇವರೇ, ಈ ಮಗನಿಗೆ ಸಂಪೂರ್ಣವಾಗಿ ಮನಪೂರ್ವಕವಾಗಿ ಸ್ವಸ್ಥತೆ ನೀಡಿ ಬಿಡುಗಡೆ ಕೊಟ್ಟು ಒಳ್ಳೆ ಆರೋಗ್ಯ ಕೊಡಪ್ಪ ಎಸೆಯ. ನೀನು ಹೇಳಿದ ಸ್ಪಷ್ಟವಾಗಿ, ರೋಗಿಗಳಿಗೆ ನನ್ನ ಹೆಸರ ಮೇಲೆ ಎಣ್ಣೆ ಹಚ್ಚಿ ಪ್ರಾರ್ಥಿಸ್ರಿ, ಅವನಿಗೆ ರಕ್ಷಿಸ್ತಾ ಅಂತ ಹೇಳಿದಿರಪ್ಪ, ರಕ್ಷಿಸ್ತಾ ಅಂತ ಹೇಳಿದ್ರಿ. ಈ ಮಗನಿಗೆ ಮುಟ್ಟು ದೇವ್ರೆ, ಈ ಮಗನಿಗೆ ಮರಣ ಹಾಸಿಗೆಯಿಂದ ಎದ್ದೇಳಬೇಕಪ್ಪ ಕರ್ತನೆ. ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಮಗನ ಕೈ ಕಾಲು ಕೀಲೆಲುಬು ಮಾಂಸ ಕಂಡಡ ಹರಡುಗಳೆಲ್ಲ ಕೆಲಸ ಮಾಡ್ಲಿಕ್ಕೆ ಕರ್ತನೆ. ಗ್ಲೋರಿ 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 ಗ್ಲೋರಿ. ನಿನ್ನೊಂದು ಪ್ರಸನ್ನತೆ, ನಿನ್ನೊಂದು ಪ್ರಸನ್ನತೆ, ನಿನ್ನೊಂದು ಪ್ರಸನ್ನತೆ, ನಿನ್ನ ಪ್ರಸನ್ನತೆ. ಥ್ಯಾಂಕ್ ಯು ಜೀಸಸ್. ನಿನ್ನೊಂದು ಪ್ರಸನ್ನತೆ. ಕಮ್ ಟು ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ಏಸಪ್ಪ ನಿನಗೆ ಮಹಿಮೆ ಆಗಲಿ, ನಿಮಗೆ ಮಾತ್ರ ಘನತೆ ಆಗಲಿ. ನೀನು ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ, ನೀನು ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಇವತ್ತಿನ ವಾಕ್ಯ ಕರ್ತನೆ, ಎಷ್ಟು ಜನರು ಕೇಳಿದಾರೋ ದೇವರೇ, ಅವರೆಲ್ಲರ ಜೀವಿತದಲ್ಲಿ ನೀನು ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಪ್ರಾರ್ಥನೆ ಈ ದಿನ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನೀನು ಹೇಳಿದ ಹಾಗೆ ನಮ್ಮ ಮನೆಯೊಳಗೆ ನಾವು ಸಂಚಾರ ಮಾಡಿದ್ದೇವಪ್ಪ ಕರ್ತನೆ. ಈ ಮನೆಗೆ ಶಾಪದಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಆತ್ಮ ಇದನ್ನ ಮುರಿಯಲ್ಪಟ್ಟಿದಪ್ಪ ಕರ್ತನೆ. ಶಾಪದಿಂದ ಬಂಧಿಸಲ್ಪಟ್ಟಿದ್ದ ಅಧಿಕಾರ ಇದನ್ನ ಮುರಿಯಲ್ಪಟ್ಟಿದಪ್ಪ. ನಿನ್ನ ರಕ್ತದಿಂದ ಒಡಂಬಡಿಕೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ, ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ದೇವರೇ, ಗೊತ್ತಿನ ವಾಕ್ಯದೊಟ್ಟಿಗೆ ನಮ್ಮೆಲ್ಲರಿಗೆ ಅದ್ಭುತವಾಗಿ ನೀನು ಮಾತಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕೇಳಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ವಾಕ್ಯ ಬೇರು ಇರುವ ಹಾಗೆ, ಈ ಮಕ್ಕಳೆಲ್ಲರೂ ಆಶೀರ್ವಾದ ಹೊಂದಿ ಬೆಳೆಯುವ ಹಾಗೆ, ಬಲ ಹೊಂದುವ ಹಾಗೆ, ನಿನ್ನ ಸನ್ನಿಧಿ ಆಶ್ರಯಿಸುವ ಹಾಗೆ, ನಿನ್ನ ಕೃಪೆಯಿಂದ ತುಂಬಿದವರ ನಡೆಯುವ ಹಾಗೆ ನೀನು ಕಾರ್ಯ ಮಾಡಿದಿ. ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಕ್ಕಂಥ ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ಶರೀರವೆಲ್ಲ ಹಸ್ತಕ್ಕೊಪ್ಪಿಸಿಕೊಟ್ಟಿದ್ದೆವು. ವಾಕ್ಯದೊಟ್ಟಿಗೆ ಮಾತಾಡಿ ನಮ್ಮೆಲ್ಲರೂ ಸರಿಪಡಿಸಿದಿ. ನಮ್ಮೆಲ್ಲರ ಜೀವಿತದಲ್ಲಿ ಕೂಡ ಅದ್ಭುತ ಮಾಡಿದ್ದಿ. ಯೋಹಾನ್ ಸೋದರಗಳ ಮರಣಕಾರ ವ್ಯಾಧಿಯಿಂದ ಬಿಡುಗಡೆ ಕೊಟ್ಟಿದ್ದಿ. ಒಳ್ಳೆ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ. ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.